गौरीशंकरं शंकरं शंकराचार्यं केशवं आचार्यं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्दे तं सच्चिदानन्दं ऋषिवर्यं महामहिं वेदवेदान्तसाहित्यं सद्गुरुं प्रणतोऽस्म्यहम् राम संप्रदायिकं जगदीश्वरपदा श्रीमद्गुरुं निशानदत्ताचार्यमाश्रये ಇಲ್ಲ ನೋಡ್ದ ಮನೇಲೆ ಈಗ ಮೋಸ್ಟ್ಲಿ ಯಾವುದು ಆಮೇಲೆ ಎಷ್ಟು ಕೇರ್ಲೆಸ್ ಅಂತಂದ್ರೆ ಅವ್ನು ಮಾಡೋದ್ರಲ್ಲಿ ಪ್ರೂಫ್ ಕರೆಕ್ಷನ್ ಸರಿಯಾಗಿ ಮಾಡಿಲ್ಲ, ಇಲ್ಲ ಹಾಳಿದೆಯಾ ಇದನ್ನು ನೋಡಿಲ್ಲ, ಆಮೇಲೆ ಇದು ಬ್ರಾಕೆಟ್ ಹಾಕ್ಬಿಟ್ಟು ನಂಬರ್ ಹಾಕ್ತಾನೆ ಬಿಡೋದು, ಆಮೇಲೆ ಫುಟ್ ನೋಟ್ ಕೊಡೋದು ಫುಟ್ ನೋಟ್ ನಂಬರೇ ಇದೆಯೋದು ಇದ್ರು ಮದುವೆ ಇದ್ದಂಗಾಗಿದೆ. ಅಂದ್ರೆ ಬಹಳ ಅವರು ಒಂದು ಬೇಜಾರ್ ಮಾಡ್ಕೊಂಡಿರುತ್ತೆ, ಒಳ್ಳೆ ಹಾಳಿ ಹಾಕಲಿಲ್ಲ. ಕಾರ್ಯದಲ್ಲಿ ಬಂದಿದ್ರು, ನಾನು ನೋಡಿದ್ದೆ ಅವ್ರನ್ನ, ಚೆನ್ನಾಗಿ ನೋಡಿದ್ದೀನಿ ನಾನು, ನಿಮ್ಗೆ ಜನ ಗೊತ್ತಾ ಪ್ರವಚನ ಕೇಳಿದ್ದೆ ನಾನು. ಕೃಷ್ಣವೇಶ್ ಅವರು ಓ ಮತ್ತೆ ಇದು ನೋಡಕ್ ಆಗ್ತಿರ್ಲಿಲ್ವಾ ಇದೆಲ್ಲ? ಅವ್ರಿಗೂ ಕಷ್ಟ ಆಯ್ತು, ಬಡತನ ಆಯ್ತು, ಅನುಕೂಲ ಇರಲಿಲ್ಲ. ಅವ್ರನ್ನ ಒಂದ್ಸಲ ನಮ್ಮ ಪ್ರವಚನ ಕರೆದಿದ್ರು ಸುಭಾಷ್ ಅವರು. ಸುಭಾಷ್ ಅವರು ಹೋದಾಗ ಸಾಧನ ಚತುಷ್ಟಯ ಅನ್ನೋದ್ರ ಬಗ್ಗೆ ವಿಷಯ ಕೊಟ್ಟರು. ಅದ್ರ ಬಗ್ಗೆ ಹೇಗೆ ವಿವರಣೆ ಕೊಡಿ ಅಂತ. ಅವ್ರು ಅದಕ್ಕೊಂದು ಪೀಠಿಗೆ ಹಾಕ್ಬಿಟ್ರು. ಆ ಪೀಠಿಗೆನೆ ಹೆಚ್ಚಿಕೊಂಡು ಒಂದು 25 ನಿಮಿಷ ಆಯ್ತು. ಅದಕ್ಕೆ ನಮ್ಮ ಸುಭಾಷ್ ಶಾಸ್ತ್ರಿಗಳೇ ಸಾಧನ ಚತುಷ್ಟಯ ವಿಷಯ ಕೊಟ್ಟಿದ್ರು. ವಿಷಯ ಗೊತ್ತು ನಂಗೇನು ನೀವು ಹೇಳ್ಕೊಡ್ಬೇಕಾಗಿಲ್ಲ. ಅದು ಸ್ವಾಮಿ ಕಾಲದಲ್ಲಿ ಏನಾಗಿತ್ತು, ಸ್ವಾಮಿ ಕಾಲದಲ್ಲಿ ಅವರಿದ್ರು ಸ್ವಾಮಿ ಮಟ್ಬಿಡೋರು. ಹಂಗೆ ಏನು ಹೇಳಿದ್ರೆ ಇಲ್ಲ ನಿಮ್ ವಿಷಯ ಕೊಟ್ಟು ಹೇಳ್ಬೇಡಿ ಅಂತ. ಸ್ವಾಮಿಗೆ ಏನು ಹೇಳಕ್ಕಾಗ್ತಿಲ್ಲ. ದೊಡ್ಡವರು ಹೋದ್ರು ಸನ್ಯಾಸಿಗಳು ಇದ್ದವರು. ಅದು ಅವ್ರಿಗೆ ಒಂದ್ಸಲ ಅವಮಾನ ಆದಂಗೆ ಆಗ್ತಿತ್ತು. ಅಷ್ಟು ಜನರ ಮುಂದೆ ಸ್ವಾಮಿ ಹೇಳಿದಾಗ ಅವಾಗಲೆಲ್ಲ ಅವ್ರು ಸಹಿಸ್ಕೊಂಡಿದ್ರು. ಪಾಪ ಏನ್ ಮಾಡ್ಕಾರಲ್ಲ, ದೊಡ್ಡವ್ರು ಹೇಳಿದಾಗ ನಮ್ಮ ಸಂಸ್ಕೃತಿ ಆಗಿದ್ದಾರೆ. ಇವ್ರು ಹೇಳಿದಾಗ ಸಹಿಸ್ಕೊಳ್ಳಲ್ಲ, ಚಿಕ್ಕವರು. ಈಗ ನಿಮ್ದೆಲ್ಲ ಏನು ಗೊತ್ತು, ನಿಮ್ದೆಲ್ಲ ಹೊಟ್ಟು ಸೇರಿಸಿ ಎಲ್ಲ ಏನ್ ಮಾಡ್ತೀರ ನೀವೆಲ್ಲ ಅಂತ ಆ ಸುಟ್ಟು ಹಂಗೆ ಅಂದ್ಬಿಟ್ರು. ಅಲ್ಲ ಆಯ್ತು ನಿಮ್ ಇಷ್ಟ ಅಂದ್ರೆ ಕೂತ್ಕೊಂಡು ಕೊನೆಗೆ ಹೇಳಲೇ ಇಲ್ಲ. ಏನೇನೋ ಬೇರೆ ವಿಷಯಕ್ಕೂ ಟೈಮ್ ಆಯ್ತು, ಟೈಮ್ ಆಯ್ತು. ಹಾಗೆ ಅವ್ರೆ ಒಂದು 5 ನಿಮಿಷ ಇದ್ದಾಗ ಈಗ ಅಂತಾರೆ ಮುಗಿಸ್ಬಿಟ್ರು. ವಯಸ್ಸಾದ್ಮೇಲೆ ಅಷ್ಟೇ ಅಲ್ಲ, ಅವರಿಗೆ ತುಂಬಾ ಬಾಯಿ ಚಪಲ, ತುಂಬಾ ಹೇಳ್ಬೇಕು ಏನೋ ಅಂದ್ಕೊಂಡಿರ್ತಾರೆ. ಆ ವಿಷಯ ಎಷ್ಟು ಅಷ್ಟೇ ವಯಸ್ಸಾದ್ಮೇಲೆ ಅದು ಕೇಳೋದಿಲ್ವಲ್ಲ, ಅವ್ರಿಗೆ ಕೆಲ ಸಿಕ್ಬಿಟ್ರೆ ಹೆಚ್ಚು ಬಿಡ್ತಾರೆ. ಅದೇ ದೊಡ್ಡ ದೌರ್ಬಲ್ಯ. ನಿಜಾಂತೂ ಹೌದು, ಅವರು ನಿಜಾಂತೂ ಅನ್ನೋ ಬಗ್ಗೆ 2 ಮಾತಿಲ್ಲ. ಆಮೇಲೆ ಅವ್ರಿಗೆ ಈ ಶೃಂಗೇರಿ ವ್ಯಾಖ್ಯಾನ ಪುಸ್ತಕ ಅದ್ರ ಬಗ್ಗೆ ಇದಿತ್ತು ಅವರಿಗೆ. ಹಾಗಾಗಿ ನಮ್ಮ ಸ್ವಾಮಿ ಪ್ರಕ್ರಿಯೆ ಬಗ್ಗೆ ಸ್ವಾಮಿಯವರು ಒಪ್ಕೊಂಡಿದ್ರು. ಸ್ವಾಮಿ ಪಂಡಿತ ಇದ್ರಲ್ಲ, ಬಾಲ ಬಿಚ್ಚಿರ್ಲಿಲ್ಲ. ಕಾರ್ಯದಲ್ಲಿ ಇರೋರಿಗೆ ಪಂಡಿತ ಇದ್ದ ಸಂಬಳ ಕೊಟ್ಟಿರ್ಕೊಂಡಿದ್ರು ಸ್ವಾಮಿಯವ್ರನ್ನ. ಖಾಲಿ 200 ರೂಪಾಯಿ ಇಲ್ಲಿಗೆ ಅದೇ ಇರ್ಲಿಲ್ಲ ಅನ್ಸ್ಕೊಳ್ಳಿ. ತುಂಬಾ 100 ರೂಪಾಯಿ ಇತ್ತು ಅಕ್ಕಿ ಕೆಜಿ ಅಷ್ಟೇ. ನಮ್ ತಂದೆ ಮೊದಲು ಕೆಲಸ ಶುರು ಮಾಡಿ 350 ರೂಪಾಯಿ ಸಂಬಳ, 350 ರೂಪಾಯಿ. ಹಾಗಾಗಿ ಅದೇ ದೊಡ್ಡದು ಆಕಾಂಕ್ಷೆ. ಸಿದ್ಧಿರ್ ವಿಷಯ ಸಿದ್ಧೌ ಚೇತ್ ನೈವಂ ಸ್ಯಾತ್ ಕರ್ಮಣಾ ನಹಿ ಆಪ್ತಿತ್ಪತ್ಯಾದಿಕಂ ಶಕ್ಯಂ ಅನಾರೋಪ್ಯ ಸ್ವಭಾವತಃ ಆಪ್ತಿ ತಪ್ಪಿಲ್ಲ. ಆಪ್ತಿ ಪ್ರತ್ಯಾದಿಕಂ ಶಕ್ಯ ಹೀಗ ಬರ್ತೀಯೋ, ದೀರ್ಘ ಇದೆಯಾ ನೀನ್ ಬರ್ಕೊಡ್ರೋ ದೀರ್ಘ. ಶಕ್ಯಮ್ಮೆ ಸರ್, ಎಲ್ಲಿದೆ ಶಕ್ಯ? ದೀರ್ಘ ಇದೆಯಾ? ಸಂಸ್ಕೃತ ಕನ್ನಡ ತಪ್ಪಾಡಿದ್ದಾರೆ. ಕನ್ನಡ ತಪ್ಪು ಮಾಡಿದ್ದಾರೆ, ಸಂಸ್ಕೃತ ಸರಿಗೆ ಇದೆ. ಸಂಸ್ಕೃತ ಓದೋಣ ಇನ್ನು ನೋಡ್ಕೊಂಡು. ಸಂಸ್ಕೃತ ಬರಲ್ಲ. ಅದು
ನ ಏವಂ ಸ್ಯಾತ್ ನ ನ ಇ ಆಪ್ತಚಾರಿಕಂ ಯಂ ಅನಾರೋಪ್ಯ ಸ್ವಭಾವತಃ. ಇದು ಅವ್ರ ಸಿದ್ಧಿ ಹೇಗಾಗತ್ತೆ ಅಂತ ಪ್ರಶ್ನೆ ಮಾಡಿದ್ರು ಹಿಂದಿನ ಶ್ಲೋಕದಲ್ಲಿ. ಅತೀಂದ್ರಿಯವಾದ ನಿಯೋಗ ಅದು ಲಿಂಗಾದ್ಯರ್ಥ, ಲಿಂಗೋತ್ಸವದ ಅರ್ಥ, ಮಿಥಿಲಿಂಗು ಲೋಟೋತ್ಸವದ ಅರ್ಥ, ಅದು ನಿಯೋಗ ಅವನಿಂದ ಅದು ಅತೀಂದ್ರಿಯ, ಅದು ನೇರವಾಗಿ ಆಚರಿಸಲ್ಲ. ಅದು ಹೇಗೆ ಇದ್ರ ಸಿದ್ಧಿ ಆಗುತ್ತೆ ಅಂತ ಕೇಳಿ ಹೇಳ್ತಿದ್ದಾನೆ. ವಿಷಯ ಸಿದ್ಧವು ಸಿದ್ಧಿ, ವಿಷಯ ಅಂದ್ರೆ ಯಾಗ, ಯಾಗಾದಿಗಳು ಸಿದ್ಧವಾದ್ರೆ ಸಿದ್ಧವಾಗುತ್ತಲ್ವಾ, ಸ್ವತಃ ಸಿದ್ಧವಾಗಲ್ಲ ನಿಯೋಗ. ನಿಯೋಗಕ್ಕೂ ವಿಷಯ ಇರಬೇಕು. ಯಾವುದು ವಿಷಯ ಅಂದ್ರೆ ಲಿಂಗೋತ್ಸವ್ಯ ಇದ್ರೆ ಅದು ಯಾಗಾದಿಗಳಿದ್ರೆ ಸಿದ್ಧವಾಗುತ್ತೆ. ವಿಷಯವಿಲ್ಲದೆ ನಿಯೋಗ ಸಿದ್ಧಿಸುವುದನ್ನು ಹೆಂಗೆ ಸಿದ್ಧಕ್ಕಾಗುತ್ತೆ? ಅದು ನಿಯೋಗ ಅನ್ನೋ ಕಾನ್ಸೆಪ್ಟ್. ಆಸೆ ಸಿದ್ಧವಾಗಲ್ಲ. ಆಸೆಗೆ ಆ ದುಡ್ಡು ಇರ್ಬೇಕು, ಇಲ್ಲ ಹುಡುಗಿ ಇರ್ಬೇಕು, ಇಲ್ಲ ಮನೆ ಇರ್ಬೇಕು, ಇಲ್ಲ ಅವಾಗ ಸಿದ್ಧಿ ಆಗುತ್ತೆ ಆಸೆ. ಬರೀ ಆಸೆ ಸಿದ್ಧಿಪಡಿಸುವುದ್ರೆ ಕಾನ್ಸೆಪ್ಟ್ ಅಲ್ಲ, ಹಾಗೆ ಸಿದ್ಧವಾಗಲ್ಲ. ನಿಯೋಗಕ್ಕೆ ವಿಷಯ ಸಿದ್ಧಿ ಆದ್ರೆ ಅವಾಗ ನಿಯೋಗ ಸಿದ್ಧಿ ಆಗತ್ತೆ ಅಂತಂದ್ರೆ ಏನಂತೀರಾ? ನೈವಂ, ಆಗ್ಲೂ ಆಗಲ್ಲ ಅದು. ಯಾಕಂದ್ರೆ ಕರ್ಮ ವಿಷಯ, ಕರ್ಮದಿಂದ ಅಂತ ಸಿದ್ಧವಾಗಲ್ಲ. ಯಾಕೆಂದ್ರೆ ಕರ್ಮದಿಂದ ಸಿದ್ಧವಾಗೋದು ಆಪ್ತಿ, ಉತ್ಪತ್ತಿ, ಸಂಸ್ಕಾರ, ವಿಕಾರ್ಯ, 4. ಆಪ್ತ್ಯುತ್ಪತ್ತ್ಯಾಧಿಕ, ಅಲ್ಲಿ ಆಪ್ತ್ಯುತ್ಪತ್ತ್ಯಾದಿ ಆದಿಯಿಂದ ಉತ್ಪತ್ತಿ, ಆಪ್ತಿ, ಸಂಸ್ಕಾರ, ವಿಕಾರ್ಯ, ಅದು ಕರ್ಮದಿಂದ ಉಂಟಾಗೋದು. ಅದು ಶಕ್ಯಂ. ಅದು ಅನಾರೋಪ್ಯ ಸ್ವಭಾವತಃ, ಆರೋಪ ಮಾಡೋದು ಬರದೇ ಇರೋ ಸ್ವಭಾವದ್ದಾಗಿರೋದು. ಇನ್ನು ಬೇರೆ ಈ 4ಕ್ಕಿಂತ ಬೇರೆ ಯಾವ ಸ್ವಭಾವನ ಆರೋಪ ಮಾಡೋಕ್ಕಾಗಲ್ಲ. 4 ಆರೋಪ ಮಾಡ್ಬೋದು. ಅನಾರೋಪ್ಯ ಸ್ವಭಾವದ ಬೇರೆ ಅರ್ಥ ಮಾಡಿದಾರ. ಅನಾರೋಪ್ಯ ಸ್ವಭಾವತಃ ಇದು ಯೋಗ ಮಾಡಿದಾರ. ಈ ಆರೋಪ ಮಾಡೋದು ಬರದೇ ಇರೋ ಸ್ವಭಾವದ ಯೋಗಕ್ಕೆ ಅಭ್ಯಾಸ ಅಲ್ಲ, ಆರೋಪ ಅಲ್ಲ. ಯೋಗ ನಿಮ್ ಪ್ರಕಾರ ಏನ್ ಅಭ್ಯಾಸ ನಿಯೋಗಸ್ಯ ಅನಾರೋಪ್ಯ ಸ್ವಭಾವತಃ ಮಾಡ್ಕೊಬೇಕು. ನಿಯೋಗವು ಆರೋಪ ಮಾಡೋದು ಬರದೇ ಇರೋ ಸ್ವಭಾವದ್ದಾದ್ದರಿಂದ ಅದಕ್ಕೆ ಇದನ್ ಬಿಟ್ಟು ಬೇರೆ ಯಾವುದೂ ಆಗಲ್ಲ. ವಿಷಯ ಸಿದ್ಧಿ ಆದರೆ ನಿಯೋಗ ಸಿದ್ಧಿ ಆಗತ್ತೆ ಅಂತಂದ್ರೆ ಏನಂತೀರಾ ಅಂತ ಬರ್ಕೊಳ್ಳಿ. ಎಂದರೋ ಮಕ್ಕಳಿ, ವಿಷಯ ಸಿದ್ಧಿ ಆದರೆ ನಿಯೋಗ ಸಿದ್ಧಿ ಆಗತ್ತೆ ಅಂತ ಎಂದರೋ ಅಂದ್ರೆ ಆಗಲೂ ಆಗೋದಿಲ್ಲ. ಎಂದರೋ ಮಕ್ಕಳು ವಿಷಯ ಸಿದ್ಧಿ ಆದರೆ ವಿಷಯಕ್ಕೆ ಏನ್ ಬರ್ಕೊತೀರಾ? ನೀವು ವಿಷಯಕ್ಕೆ ಲಿಂಗೋತ್ಸವ್ಯ ಅಂತ ಬರ್ಕೋಬಹುದು, ಇಲ್ಲ ಕರ್ಮ ಅಂತ ಬರ್ಕೋಬಹುದು. ವಿಷಯ ಅಂದ್ರೆ ಲಿಂಗೋತ್ಸವ್ಯ, ವಿಷಯ ಅಂದ್ರೆ ಕರ್ಮ. ಅದ್ಮೇಲೆ ನಿಯೋಗ ಬರೋದು. ಲಿಂಗೋತ್ಸವ್ಯ ಇದ್ರೆ ನಿಯೋಗ ಬರುತ್ತೆ, ಇಲ್ಲ ಕರ್ಮ ಇದ್ರೆ ನಿಯೋಗ ಬರುತ್ತೆ. ಅದು ಸಿದ್ಧಿ ಆದ್ರೆ ಸಿದ್ಧಿ ಆಗುತ್ತೆ ಅಂತ ಅಂತೀನಿ ಅಂತಂದ್ರೆ ಆಗಲ್ಲ ಅಂತ. ಯಾಕೆಂದ್ರೆ ಕರ್ಮದಿಂದಲಂತೂ ಅದು ಸಿದ್ಧ ಆಗೋದಿಲ್ಲ. ಯಾವುದೋ ನಿಯೋಗ ಕರ್ಮದಿಂದ ಸಿದ್ಧ ಆಗೋದು 4 ತೀರ್ಮಾನ ಆಗಿದೆ. ಕರ್ಮದಿಂದಲಂತೂ ಅದು ಸಿದ್ಧಿ ಆಗೋದಿಲ್ಲ. ಅದು ಅಂದ್ರೆ ನಿಯೋಗವು. ಕರ್ಮದಿಂದಲಂತೂ ಆ ನಿಯೋಗವು ಸಿದ್ಧಿ ಆಗೋದಿಲ್ಲ. ನಿಯೋಗ ಅಂದ್ರೆ ಒಂದು ವಿಧಿವಾಕ್ಯ ಕೇಳಿದ್ಮೇಲೆ ಮಾಡ್ಬೇಕು ಅಂತ ಅನಿಸುವಂತ ಪ್ರವೃತ್ತಿ. ಅದು ಸ್ವರ್ಗೋತ್ಪಾದಕವಾಗಿರ್ತಕ್ಕ, ಸ್ವರ್ಗ ಉತ್ಪತ್ತಿ ಮಾಡ್ಕೋಬೇಕು ಅನ್ನೋ ಅಪೂರ್ವ ಜನಕತ್ವಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಇದು ಅಪೂರ್ವ ಹುಟ್ಟುತ್ತಲ್ಲ, ಅಪೂರ್ವ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಒಂದು ಇದು ವಿಧಿ. ಯಜೇತ ಅಂದ್ಮೇಲೆ ನಾನು ಮಾಡ್ಬೇಕು ಅಂತ ಬುದ್ಧಿ, ಅದು ನಿಯೋಗ ಅಂತ. ಯಜ ಶಬ್ದಕ್ಕೆ ಅರ್ಥ ಅಲ್ಲ, ಶಬ್ದದಿಂದ ತೋರಿ ಬರುವಂತಹ ಲಕ್ಷಣ. ಅದಂತಾರೆ, ಅದು ಕಲ್ಪನೆ. ಅದು ಕರ್ಮದಿಂದ ಆಗುವುದಿಲ್ಲ. ಏಕೆಂದರೆ ಕರ್ಮಕ್ಕೆ ಉತ್ಪತ್ತಿ, ಆಪ್ತಿ, ಸಂಸ್ಕಾರ, ವಿಕಾರ ಇವುಗಳು ಶಕ್ಯವಾಗಿದೆ. ಸಂಸ್ಕಾರ್ಯ ವಿಕಾರ್ಯ, ಸಂಸ್ಕಾರ ವಿಕಾರ, ಅದು ಉತ್ಪತ್ತಿ ಅಂತಾದದ್ದು ಅಂತಿದೆ, ಆದಿಕ ಇದೆ. ಹಾಗೆ ಅನಾರೋಪ್ಯ ಸ್ವಭಾವತಃ ನಿಯೋಗಕ್ಕೆ ಕೆಲಸ ಮಾಡಬೇಕು. ಅನಾರೋಪ್ಯ ಸ್ವಭಾವತಃ ಅನಾಧೇಯ ಅತಿಶಯತ್ವೇನ ಸ್ವೀಕಾರಾತ್ ಇತ್ಯರ್ಥಃ. ಹಾಗೇನ ನಿಯೋಗವನ್ನು ಅನಾಧೇಯವಾದ ಏನು ಆಧಾರ ಆಧೇಯವನ್ನು ಹೇಳೋದಕ್ಕೆ ಬರದೇ ಇರುವ, ಹೆಚ್ಚುಗಾರಿಕೆ, ಆ ಹೆಚ್ಚುಗಾರಿಕೆಯಿಂದ ಕೂಡಿರುವ
ಏನು ಆಧಾರ ಅಲ್ಲ ಯಾವ ಆರೋಪವನ್ನು ಇಟ್ಟುಕೊಳ್ಳುವ ಸ್ವಭಾವದ್ದಿಲ್ಲದ್ದಾದ ಒಂದು ಅತಿಶಯಕ್ಕೆ ನೀವು ನಿಯೋಗವೆಂದು ಅರ್ಥವನ್ನು ಸ್ವೀಕರಿಸಿದ್ದೀರಿ. ಯಾವ ಆರೋಪವನ್ನು ಇಟ್ಟುಕೊಳ್ಳದ ಸ್ವಭಾವದ್ದಾದ್ದರಿಂದ ನಿಯೋಗವು ಕರ್ಮದಿಂದ ಆಗುವುದಿಲ್ಲ. ಬ್ರಾಕೆಟ್ಲೆ ನಿಯೋಗವು ಅನಾಧೇಯ ಅತಿಶಯ ಸ್ವಭಾವವಾಗಿದೆ ಎಂಬ ನಿಯೋಗವು ಅನಾಧೇಯ ಅತಿಶಯ ಸ್ವಭಾವದ್ದಾಗಿರುತ್ತದೆ. ಸ್ವಭಾವದ ಎಂದು ನೀವೇ ಒಪ್ಪಿರುತ್ತೀರಿ ಮಾಡ್ಬಿಡಿ. ಅನಾಧೇಯ ಅತಿಶಯ ಸ್ವಭಾವದ್ದೆಂದು ನೀವೇ ಒಪ್ಪಿರುತ್ತೀರಿ. ಸೆಂಟ್ರಲ್ ಗೌರ್ಮೆಂಟ್ ಡೆಲ್ಲಿಲಿ ಇದು ಅಲ್ಲಿ ಪಬ್ಲಿಷ್ ಇದೆ, ಗೌರ್ಮೆಂಟ್ ಇದೆ, ಕೋಪರೇಟ್ ಮಾಡಿದೆ, ಕೇಂದ್ರೀಯ ಇದೆಯಲ್ಲಿ ಚೌಕಾಂಬದಿಲ್ಲ ಪುಸ್ತಕಾಲಯ. ಅದು ಕೇಂದ್ರ ಪುಸ್ತಕಾಲಯ ಅಷ್ಟೇ ಇದೆ. ಪ್ರಿಂಟ್ ಮಾಡಿರೋದು ಇದು ಪ್ರಾಚೀನವಾದ ಪುಸ್ತಕ, ಔಟ್ ಆಫ್ ಪ್ರಿಂಟ್ ಆಗಿರೋದು, ಬರೀ ಓಲೆಗರಿಲೇ ಇರ್ತಕ್ಕಂಥ, ಇದು ಇದುವರೆಗೂ ಪ್ರಿಂಟ್ ಆಗ್ತಿರೋದು. ಅದಕ್ಕೆ ತುಂಬಾ ಅನುದಾನ ಮಾಡ್ತಾರೆ ಗೌರ್ಮೆಂಟ್. ಆ ಅನುದಾನ ತಗೊಳ್ತಾರೆ ಯಾರೋ ಅವರು ಕಮಿಟಿ ಹಾಕೊಂಡಿರೋ ಅವರವರು. ಗೌರ್ಮೆಂಟ್ ಎಷ್ಟು ಲೋ ಕ್ವಾಲಿಟಿ ಪ್ರಿಂಟ್ ಮಾಡ್ತಾರೆ ಅಂದ್ರೆ ಅವ್ರು ಹೈ ಕ್ವಾಲಿಟಿಗೆ ಬಡ್ಜೆಟ್ ಹೊಡಿತಾರೆ, ದುಡ್ಡು ಹೊಡಿತಾರೆ. ಪ್ರತಿಯೊಂದ್ರಲ್ಲೂ ಸದ್ಯ ಪ್ರಿಂಟ್ ಆಯ್ತಲ್ಲ, ಪ್ರಿಂಟೇ ಮಾಡಲ್ಲ ಅವ್ರೆ, ಇನ್ಯಾವುದನ್ನೋ ತೋರಿಸ್ಬಿಟ್ಟು. ಅದು ಇವಾಗ ಏನ್ ರೂಲ್ಸ್ ಮಾಡ್ತಾರೆ ಅಂದ್ರೆ ಅದು ಕೊಡ್ಬೇಕು, ಗೌರ್ಮೆಂಟ್ ಲೈಬ್ರರಿ ಬರ್ಬೇಕು, ಅದಕ್ಕೆ ಕಲ್ಪಿಟ್ ಮಾಡ್ಲೇಬೇಕು. ಅದೇ 1000 ಮಾಡಿಸಿದ್ದ 500 ಮಾಡಿಸ್ಬೇಕು, 1000 ಮಾಡಿಸಿರ್ತಾರೋ, ಏನೇನು ಮೋಸ ಮಾಡ್ತಾರೆ ಅಂತ ಗೊತ್ತಲ್ಲ. ಮತ್ತೆ ಅದಕ್ಕೊಂದು ಅಧಿಕಾರಿ ನಿಯೋಗ ಮಾಡ್ಬೇಕು ನೋಡ್ಕೊಳಕ್ಕೆ. ಆ ಅಧಿಕಾರಿ ಲಂಚ ಹೊಡಿತಾರೆ. ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕರಪ್ಷನ್ ಇದೆ. ಹಾಲು ಕರಪ್ಷನ್. ಸ್ಟೇನ್ಲೆಸ್ ಸ್ಟೀಲ್ ಅಂದ್ಬಿಟ್ಟು ಕೊಟ್ಟಿದ್ದ, ಅದು ಒಳಗ್ ನೋಡಕ್ಕೆ ಆಗಲ್ಲ ಏನಿದೆ ಅಂತ. ಮೊನ್ನೆ ಇನ್ನೊಬ್ಬನ್ ಕರೆಸ್ದೆ, ತೆಗೆಸ್ದ ಪೂರ್ತಿ, ಸ್ವಾಮಿ ನೋಡಿ ಅಂತ, ಪೂರ್ತಿ ತಗಡು ಒಳಗಿಂದಾನೆ ರಸ್ಟ್ ಹಾಕೊಂಡ್ ಬಂದ್ಬಿಟ್ಟಿದೆ. ಎಷ್ಟು ಮೋಸ ಮಾಡ್ತಾರೆ. ತಾಯಿ ಅವಾಗ ಬೀಗಿಂಚಿ 20 ವರ್ಷ ಆಯ್ತು. ಅದ ಇನ್ನೊಂದ್ ಮನೆಗೆ ಹಾಕ್ಸಿದ್ವಿ, ಅದು ಇನ್ನೂ ಏನೋ ಆಗಿಲ್ಲ, 20 ವರ್ಷ ಆಯ್ತು. ಕ್ವಾಲಿಟಿ ನಮ್ಮಲ್ಲಿ ಹಾಕಿದೀವಿ ಮತ್ತೂರ್ಲೆ ಏನೂ ಆಗಿಲ್ಲ. ಅಲ್ಲ ಮೋಸ ಯಾವ ಮಟ್ಟಿಗೆ. ಹೌದು, ತಗಡ್ ಹಾಕ್ಬಿಟ್ಟು ಸ್ಟೀಲ್ ಒಂದಿದ್ದಾರೆ, ಅವ್ ಒಳಗ್ ನಮ್ಗೆ ಎಲ್ಲಿ ಗೊತ್ತಾಗೋದಿಲ್ಲ. ಪೂರ್ತಿ ಪ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ. ಮ್ಯಾಗ್ನೆಟ್ ಇಟ್ಕೊಂಡು ಆ ಸೈಡ್ ಇಟ್ಟರೆ ಗೊತ್ತಾಗುತ್ತೆ. ಸ್ಟೀಲ್ ಅಲ್ಲ, ಅದೇನ್ ಮಾಡ್ತಾ ಹೋದ ಒಳಗ್ ಗೊತ್ತು ಹೊರಗಿನ ಇದನ್ನ ಸ್ಟೀಲ್ ಹಾಕ್ತಾರೆ. ಆ ತಗಡು ಗಾಜು ಇರುತ್ತಲ್ಲ, ಗಾಜ್ ಮೇಲೆ ಹಿಡಿಯಲ್ಲ. ಅಲ್ಲ ಅದಲ್ಲ, ಅದು ಪ್ಯಾನಲ್ ಡ್ರಮ್ ಬರುತ್ತಲ್ಲ, ಅದನ್ನ ಪ್ಯಾನಲ್ ಅಲ್ಲಿ ಏನ್ ಮೋಸ ಮಾಡ್ತಾರಂತೆ, ಕಾಪರ್ ಅನ್ಬಿಟ್ಟು ಪೇಂಟ್ ಮಾಡ್ತಾರಂತೆ. ಹೌದು, ಕಬ್ಬಣಕ್ಕೆ ಪೇಂಟ್ ಮಾಡಿ ಕಾಪರ್ ಅನ್ ಮಾಡ್ತಾರೆ. ಹೌದು, ಈ ಲೆವೆಲ್ ಮೋಸ ಕೇಳಿದ್ರೆ ನಮ್ಗೆ ಏನ್ ಗೊತ್ತಾಗಲ್ಲ. ಇದು ಮೋದಿ ಅಂತ ಹಜ್ಜನವನ್ನು ತಪ್ಪಿಸಕ್ಕಾಗಲ್ಲ ಅಂತ ಭ್ರಷ್ಟ ದೇಶ. ಕರಪ್ಷನ್ ಅಲ್ಲಿ ನಮ್ಮ ದೇಶ 4ರಿಂದ 3 ಅಷ್ಟು ಇದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕರಪ್ಷನ್. ಯಾವ ಅತಿಶಯವನ್ನು ಹಿಡಿದಕ್ಕೆ ಬರದೇ ಇರೋ ಸ್ವಭಾವದ್ದಾಗಿದೆ ನಿಯೋಗ ನೀವೇ ಒಪ್ಕೊಂಡಿರೋದ್ರಿಂದ ಅದು ಇದನ್ನ ಸಿದ್ಧಿಸುತ್ತೆ ಅನ್ನೋದು ಹೊಂದಲ್ಲ. ಯಾವ್ದನ್ನ ಕರ್ಮದಿಂದ ಸಿದ್ಧಿಸುತ್ತೆ ಎಂಬುದು ಹೊಂದುವುದಿಲ್ಲ. ಇದಕ್ಕೆ ಹೋಗೋಣ. ಅಷ್ಟು ನೋಡ್ಕೊಂಡ್ರ ಕಾರ್ಯಂ ಸ್ವೇನಾತ್ಮನ ಸಿದ್ಧಂ ಉಮರ್ಥಂ ಸಾಧಯೇದ್ಯದಿ ಸರ್ವದಾ ತಸ್ಯ ತಾದೃಕ್ತ್ವಾತ್ ಅಮರ್ಥ ಸರ್ವದಾ ಭವೇತ್. ಕಾರ್ಯಂ ಸ್ವೇನಾತ್ಮನಾ ಸಿದ್ಧಂ ಉಮರ್ಥಂ ಸಾಧಯೇದ್ಯದಿ ಸರ್ವದಾ ತಸ್ಯ ತಾದೃಕ್ತ್ವಾತ್ ಉಮರ್ಥಃ ಸರ್ವದಾ ಭವೇತ್. ಕಾರ್ಯಂ ಸ್ವೇನ ಆತ್ಮನಾ ಸಿದ್ಧಂ ಉಮರ್ಥಂ ಸಾಧಯೇತ್ ಯದಿ ಸರ್ವದಾ ತಸ್ಯ ತಾದೃಕ್ತ್ವಾತ್ ಉಮರ್ಥಃ ಸರ್ವದಾ ಭವೇತ್. ಕಾರ್ಯದಲ್ಲಿ ನಿಯೋಗವು ತನ್ನ ರೂಪದಿಂದಲೇ ಸಿದ್ಧವಾದದ್ದು ಅಂತಾದರೆ, ನಾನು ಹೇಗೆ ಘಟಪಟಾಗಿ ಹೇಗೆ ಹಾಗೆ ನಿಯೋಗ ಇದ್ದು ಬಿಟ್ಟಿದೆ. ನಿಯೋಗ ಅಂದ್ರೆ ಒಂದು ಉತ್ಪತ್ತಿ ಆಗೋದಲ್ಲ. ನಿಯೋಗ ಲಿಂಗೋತ್ಸವದಿಂದ ತೋಬರೋದಲ್ಲ,
ತನ್ನ ರೂಪದಿಂದಲೇ ಘಟಪಟಾದಿಗಳಂತ ಇರುವಂಥದ್ದು ಅಂತ ಆದ್ರೆ ಅದು ಉಪಮರ್ಥಂ ಸಾಧಿಯದಿದೆ, ಅದು ಪುರುಷಾರ್ಥವನ್ನು ಸಾಧಿಸುತ್ತೆ ಅಂತ ಆದರೆ ಅದು ಸರ್ವದಾ ತಸ್ಸತ, ಅದು ಯಾವಾಗಲೂ ಅದೇ ಸ್ವಭಾವದ್ದು ಅಂತ ಆದ್ರಿಂದ ಯಾವಾಗಲೂ ಪುರುಷಾರ್ಥ ಸಾಧಿಸ್ತಾನೆ ಇರ್ಬೇಕು. ಅದನ್ನ ಮಾಡೋದೆಂತದ್ದು ಅಂತ ಚಿನ್ನ ಮಾಡ್ಬೇಕಾ? ಚಿನ್ನ ಇರೋ ವಸ್ತು, ಚಿನ್ನ ನೇರ ಸ್ವಲ್ಪ ಪುರುಷಾರ್ಥ ಆಗುತ್ತೆ, ಮಾಡಿದ್ರೆ ಪುರುಷಾರ್ಥ ಮಾಡ್ತೀವಿ ಯಾಕಾಗಲ್ಲ? ತಿಳ್ಕೊಳ್ಳಿ, ನಿಯೋಗವು ತನ್ನ ರೂಪದಿಂದ ಸಿದ್ಧವಾದದ್ದಾಗಿದ್ದು ಮಾಡ್ಕೊಳ್ಳಿ, ನಿಯೋಗವು ತನ್ನ ರೂಪದಿಂದ ಸಿದ್ಧವಾದದ್ದಾಗಿದ್ದು ಪುರುಷಾರ್ಥವನ್ನು ಸಾಧಿಸುತ್ತದೆ ಎಂದಾದರೆ, ನಿಯೋಗವು ತನ್ನ ರೂಪದಿಂದ ಸಿದ್ಧವಾದದ್ದಾಗಿದ್ದು ಪುರುಷಾರ್ಥವನ್ನು ಸಾಧಿಸುತ್ತದೆ ಎಂದು ಹೇಳುವುದಾದರೆ ಹೆಂಗೆ ಹೇಳಿದ್ರು ಹೊಂದಲ್ಲ ಅಂತ ತಿಳಿಸ್ಬೇಕು ಅವ್ರಿಗೆ. ಅವಾಗ ಅದು ಯಾವಾಗಲೂ ಅದೇ ಸ್ವಭಾವದ್ದು ಎಂದಾಗಿ ಅದು ಯಾವಾಗಲೂ ಅದೇ ಸ್ವಭಾವದ್ದು ಎಂದಾಗಿ, ಅದೇ ಸ್ವಭಾವದ ವಸ್ತು ಸ್ವಭಾವ ಯಾವಾಗಲೂ ಪುರುಷಾರ್ಥವನ್ನು ಸಾಧಿಸಬೇಕಾಗುತ್ತದೆ. ಅದು ಬೇಕಾದ ಯಾವಾಗಲೂ ಪುಮರ್ಥ ಸಾಧ್ಯವಾಗೇ ಇರುತ್ತೆ. ಸಮರ್ಥ ಸರ್ವದಾ ಪುರುಷಾರ್ಥ ಯಾವಾಗಲೂ ಆಗ್ತಾನೆ ಇರ್ಬೇಕಾದ್ರೆ ಅದೇ ಪುರುಷಾರ್ಥ. ಇನ್ನು ಶುರುಲೇದಿರ ನಿಯೋಗವು ತನ್ನ ರೂಪದಿಂದ ಸಿದ್ಧವಾಗಿದೆ ಎಂದಾದರೆ, ಅದು ಪುರುಷಾರ್ಥವನ್ನು ಸಾಧಿಸುತ್ತದೆ ಎಂದಾದರೆ, ಅದು ಅದಕ್ಕೆ ಯಾವಾಗಲೂ ಅದೇ ಸ್ವಭಾವ ಅಂತ ಆಗೋದ್ರಿಂದ ಯಾವಾಗಲೂ ಪುರುಷಾರ್ಥವು ಆಗುತ್ತಲೇ ಇರಬೇಕಾಗುತ್ತದೆ. ಯಾವಾಗಲೂ ಪುರುಷಾರ್ಥವು ಆಗುತ್ತಲೇ ಅವ್ರು ಹಾಗೆ ಇಲ್ಲೇ ಇಲ್ವಾ ಕನ್ವಾಗ? ಇಲ್ಲ, ಸಂಸ್ಕೃತದಲ್ಲೇ ಇದೆ. ಅಲ್ಲ ಇವ್ರದು ಕೊಡ್ತಾರೆ, ಬ್ರೀಫ್ ಕೊಟ್ಬಿಡ್ತಾರೆ, ಒಂದೊಂದೇ ವಾಕ್ಯ ಒಂದೇ. ಕಾರ್ಯಂ ಸ್ವತಃ ಸಿದ್ಧಂ ಸ್ವರ್ಗಾದಿ ಸಾಧಕಂ ಕಿಂ ವಾ ಪುರುಷ ವ್ಯಾಪಾರ ಲಬ್ಧರೂಪಂ ಆದ್ಯಂ ದೂಷಯತಿ ಕಾರ್ಯಮಿತಿ ಸ್ವರೂಪೇಣ ಸಿದ್ಧೇಃ ಅನನ್ಯಾಪೇಕ್ಷತ್ವೇನ ಸದಾ ಏಕರೂಪತ್ವಾದ್ ಇತ್ಯರ್ಥಃ. ಏಕರೂಪತ್ವ ಕಿಂ ಕುಮಾರ್ಥ ಅಲ್ಲ, ಇದು ನಿಯೋಗ. ರೂಪೇಣ ಸಿದ್ಧೇಃ ಅನನ್ಯಾಪೇಕ್ಷತ್ವೇನ ಸದಾ ಏಕರೂಪತ್ವಾದ್ ಇತ್ಯರ್ಥಃ. ಅನಿಯೋಗ ಪುಮರ್ಥ ಸರ್ವದಾ ಅರ್ಥ ಬರೀ ಅದಕ್ಕೆ ಪೀಠಿಗೆ ಹಾಕೊಂಡ್ಬಿಟ್ರಲ್ಲ, ಎರಡು ಪಕ್ಷ ತೋರಿಸಿದ್ರು, ಅದ್ರಲ್ಲಿ ಮೊದಲನೇ ಪಕ್ಷ ಇದ್ರದ್ದು ಖಂಡನೆ ಮಾಡ್ತಿದೆ ಅಂತ, ಈ ಮುಂದಿನ ಶ್ಲೋಕ ಎರಡನೇ ಪಕ್ಷ ಖಂಡನೆ ಮಾಡ್ತಿದೆ ಅಷ್ಟೇ. ಇವ್ರು ತುಂಬಾ ಡೀಟೇಲ್ ಬರೆಯಲ್ಲ, ಓವರ್ ಬ್ರೀಫ್. ಸದಾ ಸ್ವರ್ಗಾದಿ ಸದಾ ಸ್ಯಾತ್ ತದ್ದೇತು ನಿಯೋಗಸ್ಯ ಸ್ವರೂಪೇಣ ಸದಾ ಸತ್ವಾತ್ ದೂಷಯತಿ ಸರ್ವದೇತಿ. ಓಂ ವ್ಯಾಪಾರ ಪ್ರಸಿದ್ಧ್ಯಾಥ ಸಿದ್ಧಂ ಸ್ವಾರ್ಥಕರಂ ಮತಂ ತಸ್ಯ ಅನಾಧೇಯ ರೂಪತ್ವಾ ನ ಕದಾಚಿತ್ ಫಲಂ ಭವೇತ್. ಸಿದ್ಧಂ ಸ್ವಾರ್ಥಕರಂ ಮತಂ ತಸ್ಯಾನಾಧೇಯ ರೂಪತ್ವಾನ್ ನ ಕದಾಚಿತ್ ಫಲಂ ಭವೇತ್. ವ್ಯಾಪಾರ ಪ್ರಸಿದ್ಧ ಅಥ ತಸ್ಯ ಪ್ರಸಿದ್ಧ ಪಾಠ ಅಂತ ಉಂಟು. ಅಲ್ಲ, ಈ ಸಂಸ್ಕೃತ ಅರ್ಥನೇ ಇದೆ, ಇವರು ಕನ್ನಡದಲ್ಲಿ ಹೌದು, ಟೈಪ್ ಮಾಡೋದು ತಪ್ಪಾಗಿದೆ. ನೀವು ಸಂಸ್ಕೃತ ಹೋದ್ರೆ ಮತ್ತೆ ಅದು ಪ್ರಮಾಣ ತಗೋಬೇಡಿ, ಸುಮ್ಮನೆ ಇದಕ್ಕೆ ಆಧಾರ ಇಟ್ಕೊಂಡು ಅಷ್ಟೇ ರೆಫರೆನ್ಸು. ಪಾಠ ಪಾರಾಯಣ ಇದಲ್ಲ. ಹಾ, ಪುರುಷ ವ್ಯಾಪಾರದಿಂದ ಅದು ಪ್ರಸಿದ್ಧವಾಗತ್ತೆ ಎಂದಾದರೆ, ಪುರುಷ ವ್ಯಾಪಾರದ ಪ್ರಸಿದ್ಧಿಯಿಂದ ಸಿದ್ಧವಾಗತ್ತೆ ಎಂದಾದರೆ, ಪುರುಷ ವ್ಯಾಪಾರದ ಪ್ರಸಿದ್ಧಿಯಿಂದ ಹಾಗಲ್ಲದೆ ಪುರುಷ ವ್ಯಾಪಾರ ಪ್ರಸಿದ್ಧಿಯಿಂದ ಪುರುಷ ವ್ಯಾಪಾರ ಪ್ರಸಿದ್ಧಿಯಿಂದ ಸಿದ್ಧವಾಗತ್ತೆ ಎಂದರೆ ಅದು ಸಿದ್ಧವಾಗತ್ತೆ.
ಪುರುಷ ವ್ಯಾಪಾರ ಪ್ರಸಿದ್ಧಿಯಾಗಿದೆಯಲ್ಲ ಅದು ಸಿದ್ಧವಾಗುತ್ತೆ ಅಂದ್ರೆ ಅದು ಸಿದ್ಧವಾಗಿ ತನ್ನ ಸಾರ್ಥಕರಂ ಮತಂ ತನ್ನ ಇಷ್ಟ ತನ್ನ ಪ್ರಯೋಜನ ಮಾಡುತ್ತೆ ಎಂದು ಒಪ್ಪಿಗೆ ಆದರೆ ಒಂದು ವೇಳೆ ಇದು ನಿಮ್ಮ ಅಭಿಪ್ರಾಯವಾಗಿದೆ. ತನ್ನ ಪ್ರಯೋಜನ ಉಂಟು ಮಾಡುತ್ತೆ ಎಂದಾದರೆ ತನ್ನ ಪ್ರಯೋಜನ ಉಂಟು ಮಾಡುತ್ತೆ ಎನ್ನುವುದಾದರೆ ಆಗ ಅದು ಅನಾಧೇಯಾತಿಯ ರೂಪವಾಗಿರುವುದರಿಂದ ಅನಾಧೇಯ ರೂಪ ಅಂತ ಒಪ್ಕೊಂಡಿದ್ದು ನೀವೇ ಅನಾಧೇಯ ರೂಪ ಆಗಿರೋದ್ರಿಂದ ಕದಾಚಿತ್ ಫಲ ಅಂತ ಆಗ್ಬೋದು, ಯಾವಾಗಲೂ ಫಲ ಅಂತ ಆಗ್ಬಾರ್ದು. ನ ಕದಾಚಿತ್ ಫಲಂ ಯಾವಾಗ್ಲೂ ಫಲವಾಗಲ್ಲ, ನ ಕದಾಚಿತ್ ಫಲಂ ಯಾವಾಗ್ಲೂ ಫಲವೇ ಆಗೋಲ್ಲ ಅಂತ. ಸ್ವರ್ಗನ ಉಂಟು ಮಾಡ್ಕೊಡೋದೇ ಇಲ್ಲ ಅಂತ. ವ್ಯಾಪಾರೇ ತಸ್ಯ ಕಾಲತ್ರಯೇಪಿ ತಸ್ಯ ವಿಶೇಷಾಭಾವಾತ್ ವ್ಯಾಪಾರಾತ್ ಅಸಿದ್ಧೇ ಕದಾಚಿತ್ ಫಲಂ ಸ್ಯಾತ್. ಅಲ್ಲ ಯಾವಾಗ್ಲೂ ಫಲ ಕೊಡುತ್ತೆ ಅಂತ ಆಗಲ್ಲ ಅಂತ ಅರ್ಥ ಮಾಡೋದು. ಕದಾಚಿತ್ ಫಲ ಯಾವಾಗ್ಲೂ ಫಲ ಕೊಡಲ್ಲ ಅಂತ ಅದು ಇನ್ನೂ ಇದಾಯ್ತು. ಅಲ್ಲ ಅನಾಧೇಯ ರೂಪತ್ವ ಅಂತ ಒಪ್ಕೊಂಡಿದಾರ. ಅನಾಧೇಯ ನಿಯೋಗದ ಆಧೇಯ ರೂಪ ಅನಾಧೇಯ ರೂಪ ಏನಂತ ನಿಯೋಗಕ್ಕೆ ಅನಾಧೇಯ ರೂಪ ಅಂದ್ರೆ ಸ್ವತಂತ್ರ ಅಂತ ಸ್ವತಂತ್ರ ನಿಯೋಗ ಇನ್ನೊಂದು ಹಂಗಿಲ್ಲ ಅಂತ. ಪುರುಷ ಪ್ರಯತ್ನದಿಂದ ನಿಯೋಗ ಸಿದ್ಧವಾಗುತ್ತೆ ಅಂದ್ರೆ ಇನ್ನೊಂದು ಹಂಗು ಬಂತು ಅದೋಷ ನೀವು ಒಪ್ಕೊಳ್ಳಲ್ಲ. ಅದ್ರಿಂದ ಏನಾಗುತ್ತೆ ಫಲ ಉಂಟೆ ಆಗಲ್ಲ ಅಂತ. ಅಲ್ಲ ಪುರುಷ ವ್ಯಾಪಾರ ಉಂಟಾಗುತ್ತೆ ಅಂತ ಆದರೆ ಅವಾಗ ಏನಾಗುತ್ತೆ ಅವಾಗ ಅನಾಧೇಯ ರೂಪಕ್ಕೆ ಇದು ಬರುತ್ತಲ್ಲ, ಶ್ರುತಿ ಬಂದ್ಬಿಡುತ್ತಲ್ಲ. ಶ್ರುತಿ ಬಂದು ಹೇಳಿಲ್ಲ ಅನಾಧೇಯ ರೂಪ ಆಗಿರೋದ್ರಿಂದ ಅದು ಅನಾಧೇಯ ರೂಪ ಆಗಿರೋದ್ರಿಂದ ಅಲ್ಲ ಅನಾಧೇಯ ರೂಪ ಆಗಿರೋದ್ರಿಂದ ಅದು ಹೇತು ಕೊಡ್ತಾ ಇದ್ದಾರೆ. ಅದು ಅನಾಧೇಯ ರೂಪ ಪುರುಷ ವ್ಯಾಪಾರ ರೂಪದಿಂದ ಉಂಟಾಗೋದಾದ್ರೆ ಅನಾಧೇಯ ರೂಪ ಅಂತ ಹೇಗೆ ಬರುತ್ತೆ? ಅನಾಧೇಯ ರೂಪತ್ವ ಹೇತು ಅನಾಧೇಯ ರೂಪ ಪುರುಷ ವ್ಯಾಪಾರ ಆಗಲ್ಲ ಅಂತ. ಒಂದು ವೇಳೆ ಇದು ಎರಡನೇ ಪಕ್ಷ, ಇದು ಮೊದಲನೇ ಆಯ್ತಪ್ಪ ನಿಯೋಗ ಸ್ವತಃ ಸಿದ್ಧವಾಗಿದ್ರೆ ಅದು ಯಾವಾಗ ಫಲ ಕೊಡೋದು? ಪ್ರಯತ್ನನೇ ಬೇಕಿಲ್ಲ, ಅದಾಯ್ತು ಬಿಡಿ. ಎರಡನೇದು ಪುರುಷ ಪ್ರಯತ್ನದಿಂದ ನಿಯೋಗ ಉಂಟಾಗುತ್ತೆ ಅಂತ ನೀವು ಹೇಳೋದಾದ್ರೆ ನಿಯೋಗ ಅನಾಧೇಯ ರೂಪವಾಗಿರೋದ್ರಿಂದ ನೀವು ಒಪ್ಕೊಂಡಿದ್ದೀರಲ್ಲ, ನಿಯೋಗ ಅನ್ನೋದು ಏನು ಅದು ಯಾವುದರ ಅಪೇಕ್ಷೆ ಇಲ್ಲ ಅಂತ ನೀವು ಒಪ್ಕೊಂಡಿದ್ದೀರಲ್ಲ, ಆದ್ರಿಂದ ಫಲ ಸಿದ್ಧವೇ ಆಗಲ್ಲ. ಅದೇ ಆ ಹೇತು ಹೊಂದಲ್ಲ. ಪುರುಷ ವ್ಯಾಪಾರ ಸಿದ್ಧವಾಗುತ್ತೆ ಮೇಲೆ ಅನಾಧೇಯ ರೂಪತ್ವ ಆಗಿರೋದ್ರಿಂದ ಅದು ಹೇತು ಅದು ಅನಾಧೇಯ ರೂಪ ಅಂತ ಒಪ್ಕೊಂಡ್ಬಿಟ್ಟಿದ್ದೀರಾ. ಅದು ಪುರುಷ ವ್ಯಾಪಾರ ಮಾತೆ ಬರಲವನ್ನ ಅಷ್ಟೇ ಈ ಹೀಗೂ ಅಂತಲ್ಲ ಹೀಗೂ ಅಂತಲ್ಲ ಹೀಗೂ ಅಂತಲ್ಲ ಅಂತ ಅನಾಧೇಯ ರೂಪತ್ವನ್ನೇ ಒಪ್ಕೊಂಡ್ಬಿಟ್ಟಿರೋದ್ರಿಂದ ಹೀಗೂ ಅರ್ಥ ಮಾಡ್ಬೋದಲ್ಲ ಅಂತ. ಅದಕ್ಕೆ ಅನಾಧೇಯ ರೂಪ ನೀವು ಯಾವಾಗಲೂ ಫಲ ಕೊಡುತ್ತೆ ಅಂತ ಆಗೋದೇ ಇಲ್ಲ. ಆ ಅಪೂರ್ವ ಯಾವಾಗಲೂ ಫಲ ಕೊಡುತ್ತೆ ಅಂತಿದಿರಲ್ಲ, ಅದು ಅದಕ್ಕೆ ಬರೋದೇ ಇಲ್ಲ. ಅವಾಗ ಕದಾಚಿತ್ ಫಲಂತಿ ನಭವೇ. ಅಪೂರ್ವ ಇವಾಗ ಮಾಡಿದ್ಮೇಲೆ ಯಾವಾಗೂ ಫಲ ಕೊಡುತ್ತೆ ಅಂತಿರಲ್ಲ. ಯಾಗ ಮಾಡ್ತಾರೆ, ಯಾಗ ಮಾಡಿದ್ಮೇಲೆ ಅದು ಅಪೂರ್ವೋತ್ಪತ್ತಿ ಆಗತ್ತೆ. ಆ ನಿಯೋಗದಿಂದ ಉಂಟಾದ್ದು ಅಪೂರ್ವ, ಅದು ಯಾವಾಗ ಫಲ ಕೊಡುತ್ತೆ ಅಂತ ನೀವು ಇದು ಮಾಡ್ಕೊಂಡಿದ್ದೀರಾ. ಸತ್ಮೇತನ ಫಲ ಅದೇ ವಿಧಿವಾಕ್ಯದಿಂದ ನಿಯೋಗ, ನಿಯೋಗದಿಂದ ಅನುಷ್ಠಾನ, ಅನುಷ್ಠಾನದಿಂದ ಅಪೂರ್ವೋತ್ಪತ್ತಿ, ಅಪೂರ್ವೋತ್ಪತ್ತಿಯಿಂದ ಸ್ವರ್ಗ ಅಂತಾರೆ. ಸ್ವರ್ಗವೋ ಅದು ಇಷ್ಟು ಫಲವೋ ಆಗ್ತಾರೆ ಕ್ರಮ. ಹೌದು, ಲಿಂಗೋತ್ಸವ್ಯಾದಿಗಳು ಮಾಡುತ್ತೆ, ವಿಧಿ ಮಾಡುತ್ತೆ. ಅಲ್ಲ ನಿಯೋಗದಿಂದ ಮಾಡ್ತಾನೆ, ತೊಡಗ್ತಾನೆ. ಏನನ್ನ ಆಬ್ಲಿಗೇಟರಿನೆಸ್ ಹೇಳುತ್ತೆ ಅಂದ್ರೆ ಆ ವಾಕ್ಯದಿಂದ ನೀನ್ ಮಾಡ್ಲೇಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಅದೇ ತಾನೆ ಮಾಡೋದು. ಯಾವ್ದು ಕರ್ಮವನ್ನ ಅದು ಮಾಡಲ್ಲ, ಕರ್ತೃ ಮಾಡ್ಕೋತಾನೆ ಕರ್ಮನ. ಆ ನಿಯೋಗದಿಂದ ಅಂದ್ರೆ ನಿಯೋಗದಿಂದ ಕರ್ಮ ಮಾಡ್ತಾನೆ. ಅದು ನಿಯೋಗ ಕರ್ಮ ಮಾಡ್ಸುತ್ತೆ, ಕರ್ಸುವಿಗೆ ಮಾಡಿಸಿ ತನ್ನ ಫಲವಾದ ಅಪೂರ್ವ ಉತ್ಪತ್ತಿ ಮಾಡುತ್ತೆ. ಆ ಅಪೂರ್ವ ಯಾವಾಗೂ ಫಲ ಕೊಡುತ್ತೆ ಅಂತ. ಅವಾಗ ಅಂದ್ರೆ ಜನ್ಮ ಅಂತ ಲೋಕ ಅಂತ ಯಾವಾಗ ಫಲ ಕೊಡುತ್ತೆ. ಅದು ಆಗಲ್ಲ ಅಂತ ಇದ್ದಾರೆ ಅಂತ ಕೊಟ್ಟೆ ನಾನು. ಈ ದೋಷ ಆವಾಗ ಸಿಕ್ಸಲ್ವಲ್ಲ. ಅನಾದೇಯ ಸ್ವಭಾವ ಅದು ತನ್ನಲ್ಲಿ ಏನು ಇಟ್ಕೊಳ್ಳಪ್ಪ, ಆದೇಯ ಸ್ವಭಾವ ಅಲ್ಲ. ಅನಾದೇಯಾತಿಶಯ ತನ್ನಲ್ಲಿ ಏನು ಅದು ಇಟ್ಕೊಳ್ಳೋದೇ ಸ್ವಭಾವದಾದ್ರಿಂದ ಅದು ಯಾವತ್ತೋ ಫಲ ಕೊಡುತ್ತೆ ಅದು ಬರೋದೇ ಇಲ್ಲ ಅಂತ. ಅದೇ ಇವ್ರ ಅನಾಧೇಯ ಅಂದ್ರೆ ಆ ರೀತಿ ತಗೊಂಡ ಶಬ್ದ ಕರ್ಸ ಅದೇ ಇದೆ. ಆಧಾತ್ಮಿಕವಾಗಿ ಆಧೇಯ, ಆಧೇಯಂ ಅನಾಧೇಯ. ಅದು ತನ್ನಲ್ಲಿ ಏನು ಇಟ್ಕೊಳ್ಬೇಕ, ಅಲ್ಲಿ ನೋಡೋ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಆ ಹಸಿನ ಹಣ್ಣು ಅಂದ್ರೆ ಹೋಗಿ ತಿನ್ಬೋದು. ಹಾಗೆ ಮಾಡಿದ ಅನುಷ್ಠಾನ ಅಲ್ಲಿರೋ ಇದೆ ಅಂತ ಆದ್ರೆ ಅದಕ್ಕೆ ಯಾವಾಗೂ ಫಲ ಆಗತ್ತೆ ಅಂತ ಆಗತ್ತೆ. ಅದು ಏನೊಂದು ಇಟ್ಕೊಳ್ಳದೆ ಇದ್ಮೇಲೆ ಅದು ಯಾವಾಗೂ ಯಾವತ್ತೂ ಫಲ ಕೊಡುತ್ತೆ ಹೆಂಗ್ ಬರುತ್ತೆ? ಇವರು ಕದಾ ಕೊಟ್ಬಿಟ್ಟು ಬ್ರಾಕೆಟ್ ಅಲ್ಲಿ ಚೇತು ಕೊಟ್ಟಿದ್ದಾರೆ, ಚಿತ್ತು ಕೊಟ್ಟಿದ್ದಾರೆ.
ಚಿತ್ತು ಚೇತ್ ಕೊಡ್ಲಿ ಅಲ್ಲ ಅನಾಧೇಯ ಸ್ವರೂಪತ್ತ ಹೇತು ಆಗ್ಬೇಕು. ಯಾಕೆ ಕದಾಚಿತ್ ಫಲಂ ಭವೇದ ಹೇತು ಅದು. ಹೌದು ಯಾವಾಗಲೂ ಫಲ ಅನ್ನೋದು ಆಗೋದೇ ಇಲ್ಲ. ಯಾಕಂದ್ರೆ ಅದೇನು ಇಟ್ಕೊಂಡೇ ಇಲ್ಲ. ಅದೇನಾದ್ರು ಇಟ್ಕೊಂಡಿದ್ರೆ ಯಾವತ್ತೂ ಫಲ ಕೊಡ್ಬೇಕು ಅನ್ಬೇಕೋ. ಅದು ಏನನ್ನು ಇಟ್ಕೊಳ್ದೇ ಇದ್ಮೇಲೆ ಅದು ಯಾವತ್ತೋ ಫಲ ಕೊಡುತ್ತೆ ಹೆಂಗ್ ಬರುತ್ತೆ? ಯಾವತ್ತೋ ಫಲ ಕೊಡುತ್ತೆ ಅಂತ ಆಗ್ಬೇಕಾದ್ರೆ ಅಲ್ಲಿದೆ ಅಪೂರ್ವ ಅಂತ ಇದೆ. ಅದು ಯಾವತ್ತೋ ಫಲ ಕೊಡುತ್ತೆ ಹೊಂದತ್ತೆ. ಅದು ಅನಾದೇಯ ರೂಪವಾಗಿರುವಾಗ ಅದು ಯಾವತ್ತೋ ಫಲ ಕೊಡುತ್ತೆ ಅಂತ ಹೆಂಗಾಗತ್ತೆ? ನೀವು ಹೇಳಿದಾಗ ಆ ನಿಯೋಗದಲ್ಲಿ ಏನೂ ಇರಲ್ಲ ಅಂತ. ನಿಯೋಗದಿಂದ ಅನುಷ್ಠಾನ ಮಾಡ್ತಾನೆ. ಅನುಷ್ಠಾನದಿಂದ ಅಪೂರ್ವೋತ್ಪತ್ತಿ ಆಗತ್ತೆ. ಅಪೂರ್ವೋತ್ಪತ್ತಿ ಅದು ಅವಾಗ ದೋಷ ನೀವೇ ಸಮಾಧಾನ ಕೊಟ್ಟಂಗಾಯ್ತಲ್ಲ. ನಿಯೋಗದಲ್ಲಿ ಏನಿಲ್ಲ ಇದ್ರು ಅಪೂರ್ವದಲ್ಲಿ ಇರುತ್ತೆ ಅಂತಾನೆ. ಅದಲ್ಲ, ಅಪೂರ್ವೋತ್ಪತ್ತಿ ಆಗೋದೇ ನಿಯೋಗದಿಂದ ತಾನೆ ಹೇಳುವ. ನಿಯೋಗದಿಂದ ಅಪೂರ್ವೋತ್ಪತ್ತಿ ಆಗೋಯ್ತು. ನಿಯೋಗದಿಂದ ಏನಿದೆ ಅಪೂರ್ವೋತ್ಪತ್ತಿ ಹೆಂಗಾಗತ್ತೆ? ಅಪೂರ್ವೋತ್ಪತ್ತಿ ಆಗದೆ ಪದಾಶಿ ಫಲ ಹೆಂಗಾಗತ್ತೆ? ಅಲ್ಲವ್ರೆ ಇಲ್ಲಿ ದೋಷ ಹೇಳ್ತಿರೋದು ಪುಂ ವ್ಯಾಪಾರದಿಂದ ನಿಯೋಗ ಉಂಟಾದ್ರೆ ಅಂತ. ನಿಯೋಗ ಉಂಟಾಗುತ್ತೆ. ಪುಂ ವ್ಯಾಪಾರ ಮಾಡಿದ್ರೆ ನಿಯೋಗ. ಹೌದು ಅಲ್ಲ. ಪುಂ ವ್ಯಾಪಾರ ಮಾಡಾದ್ಮೇಲೆ ನಿಯೋಗ ಅಂತ ನೀವು ಹೇಳಿದ್ರೆ ನಿಯೋಗ ಫಲದ ಅಪೂರ್ವ ಅದು. ಹೌದು ಹೌದು ಅದು ಅನಾಧೇಯ ಅತಿಶಯ ರೂಪವಾಗಿದೆ. ಹೌದು ಅನಾಧೇಯ ಅದರಿಂದ ಹೆಂಗೆ ಯಾವಾಗಲೂ ಫಲ ಆಗುತ್ತೆ ಅಂತ ಹೇಳ್ತೀಯಾ? ನೀವು ಹೇಳ್ದಂಗೆ ಮಾಡ್ಬೋದು ಅಲ್ವಾ? ಹಂಗ ಹಾಗೆ ಪುಂ ವ್ಯಾಪಾರದಿಂದ ಉಂಟಾಗುತ್ತದೆ ಎಂದಾದರೆ ಅದು ಸಿದ್ದು ತನ್ನ ಸ್ವಾರ್ಥಕರಂ, ತನ್ನ ತನ್ನ ಪ್ರಯೋಜನ ಉಂಟು ಮಾಡುತ್ತೆ ಆಗಿ ಅಭಿಪ್ರಾಯವಾದರೆ ತನ್ನ ಪ್ರಯೋಜನ ಉಂಟು ಮಾಡುತ್ತೆ ಅಂತ ಅನ್ನೋದಾದರೆ ಅದು ಅನಾಧೇಯ ರೂಪವಾದದ್ದಾಗಿರೋದ್ರಿಂದ, ಅದು ತನ್ನಲ್ಲಿ ಏನು ಇಟ್ಕೊಳ್ಳದೇ ಇರೋ ಸ್ವಭಾವದ್ದಾಗಿರೋದ್ರಿಂದ ಅದು ಯಾವತ್ತೋ ಫಲ ಕೊಡುತ್ತೆ ಅನ್ನೋದು ಹೆಂಗಾಗತ್ತೆ? ಅದಾಗೋದೇ ಇಲ್ವಲ್ಲ. ಕದಾಚಿತ್ ಫಲಂ ದಾಸ್ಯತಿ ಇದು ಕರಂ ಭವತಿ. ಈಗ ನೀವು ಕೊಟ್ಟೋಗಿದ್ದು ಅವ್ರ ಇದ್ರೆ ಯಾವತ್ತ ಬಂದು ಅವ್ರು ಕೊಡ್ತಾರೆ ಅಂತ, ನೀವು ಕೊಟ್ಟೋಗಿದ್ದೆ ಅದು ಇರೋಲ್ಲ ಅಂತ ಅಂದ್ರೆ ಯಾವತ್ತ ಬಂದು ಎಂತ ಕೊಡ್ತಾನೆ ಅವರು? ಮಾಡ್ಬೋದು. ಒಂದು ಪಾತ್ರೆ ತರಹ ಅದ್ರಲ್ಲಿ ಏನೋ ಇರುತ್ತೆ ಅಂದ್ರೆ ಯಾವತ್ತೂ ಹೋಗಿ ತಗೋಬಹುದು. ಅದ್ರಲ್ಲಿ ಇರುತ್ತೆ ಅನ್ನೋದೇ ಇಲ್ಲ ಅಂತ ಅಂದ್ರೆ ಯಾವತ್ತೋ ಫಲ ಕೊಡುತ್ತದೆ ಅಂತ ಬಂತು. ನೋಡ್ಕೊಂಡ್ರಾ? ವ್ಯಾಪಾರದಿಂದ ಪ್ರಸಿದ್ಧಿಯಾಗುವುದರಿಂದ ತನ್ನ ಸ್ವಾರ್ಥವನ್ನ ಉಂಟು ಮಾಡುತ್ತೆ ಅನ್ನೋ ಸಿದ್ಧವಾಯಿತು ಅನ್ನೋದಾದರೆ ಅದು ಅನಾಧೇಯ, ಯಾವುದನ್ನು ಇಟ್ಟುಕೊಳ್ಳದೇ ಇರುವ ಸ್ವಭಾವದ್ದಾಗಿರುವುದರಿಂದ ಅದು ಎಂದೋ ಫಲ ಕೊಡುತ್ತೆ ಅನ್ನೋದು ಆಗೋದಿಲ್ಲ. ಎಂದೋ ಏನೋ ಫಲ ಕೊಡುತ್ತೆ ಅನ್ನೋದು ಆಗುತ್ತೆ. ಬರೀತಾನೇ ಇದೆಯಲ್ಲ ಅವಾಗಲಿಂದಲೂ. ಬರೀ ಓದು ಬುದ್ಧಿ ಸ್ವಾರ್ಥವನ್ನು ಸಿದ್ಧಿಯಾಗಿ ತಪ್ಪು. ವೃಷ ವ್ಯಾಪಾರದಿಂದ ಪ್ರಸಿದ್ಧಿಯಾಗುವುದರ ಮೂಲಕ ಸಿದ್ಧವಾಗುವುದರ ಮೂಲಕ ತನ್ನ ಪ್ರಯೋಜನ ಸಿದ್ಧ ಉಂಟು ಮಾಡುತ್ತೆ ಎನ್ನುವುದಾದರೆ ಮೂಲಕ ಸ್ವಾರ್ಥಕರಂ ಸಿದ್ಧಂ ಮತಂ, ತನ್ನ ಪ್ರಯೋಜನ ಸಿದ್ಧಪಡಿಸುತ್ತೆ ಎಂದು ಅಭಿಪ್ರಾಯವಾದರೆ ತನ್ನ ಪ್ರಯೋಜನವು ಕಿರಣ್ ಶಾಸ್ತ್ರಿ. ಹಲೋ ಹೇಳಿ. ಅಷ್ಟೇ. ಅದು ಅನಾಧೇಯ, ಏನನ್ನು ಇಟ್ಕೊಳ್ಳದಿರೋ ಸಂಬಂಧ ಆದ್ದರಿಂದ ಅದನ್ನ ಎಂದೋ ಫಲವಾಗುತ್ತೆ. ಅದು ತನ್ನ ಪ್ರಯೋಜನವನ್ನು ಉಂಟು ಮಾಡುತ್ತದೆ ಎಂದರೆ ಅವಾಗ ಅದು ಅನಾಧೇಯ ರೂಪವೆಂದು ಹೇಳಿದ್ದರಿಂದ ಅನಾಧೇಯ ರೂಪವೆಂದು ತನ್ನಲ್ಲಿ ಏನು ಇಟ್ಟುಕೊಳ್ಳುವುದೆಂಬುದಿಲ್ಲದ್ದು. ತನ್ನಲ್ಲಿ ಏನನ್ನು ಇಟ್ಟುಕೊಳ್ಳುವುದೆಂಬುದಿಲ್ಲದ್ದು ಅದೇ ಅದರ ಸ್ವಭಾವ. ತನ್ನಲ್ಲಿ ಏನನ್ನು ಇಟ್ಟುಕೊಳ್ಳುವುದೆಂಬುದು ಇಲ್ಲದ್ದು ಎಂಬ ಸ್ವಭಾವದ್ದಾದ್ದರಿಂದ
ತನ್ನಲ್ಲಿ ಏನನ್ನೂ ಇಟ್ಟುಕೊಳ್ಳುವುದೆಂಬುದು ಇಲ್ಲದ್ದಾಗಿರುವುದೆಂಬುದೇ ಅದರ ಸ್ವಭಾವವಾದ್ದರಿಂದ ಅದರಿಂದ ಯಾವಾಗಲೂ ಫಲವಾಗುತ್ತದೆ ಎಂಬುದು ಆಗುವುದಿಲ್ಲ. ಅದರಿಂದ ಯಾವಾಗಲೂ ಫಲವಾಗುತ್ತದೆ ಎಂಬುದು ಹೊಂದುವುದು. ಕದಾಚಿತ್ ಫಲಂ ಭವತಿ. ಯಾವಾಗಲೋ ಫಲವಾಗುತ್ತದೆ ಎಂದು. ನೀವು ಅಡ್ರೆಸ್ ಕಳಿಸಿದೀರಾ? ಕಳಿಸಿದೀವಿ. ಕಾಪಿ ಪೇಸ್ಟ್ ತುಂಬಾ ಇದೆ. ಲೊಕೇಶನ್ ಕಳಿಸ್ದೆ, ಅಡ್ರೆಸ್ ಇದು ನೋಡಿ, ಇದು ಮೇಲೆ ಎರಡು ಮಾಡಿ ಇದು ಕಳ್ಸಿದೀನಿ ಅದನ್ನ ಹೇಳಿದ್ದು ಲೊಕೇಶನ್ ಕಳ್ಸಿ. ಅದಕ್ಕ ಇದು ಮಾಡಿ ಅಂಕೆ ಕರೆಕ್ಟ್ ಆಗಿದೆಯಾ ಅವಳು? ಹಾ ಏನಿದೆ ಆಶ್ರಮದಲ್ಲಿ ಏನೊಂದು ಇದಿದೆ, ತಪ್ಪಿದೆ ಅದು. ಅದ ಗೊತ್ತಿಲ್ಲ, ನೋಡ್ಬೇಕು ಒಳಗೆ. ನೆನಪಲ್ಲೇ ಕ್ಲೀನಾಗಿ ಆಶ್ರಮದಲ್ಲಿ ಇದು ಟೆಂಪಲ್ ಅಂತ ಆಗ್ಬಿಟ್ಟಿದ್ಯಲ್ವಾ? ಇದು ಟೆಂಪಲ್ ಅಂತ ಆಗ್ಬಿಟ್ಟಿದೆ. ಎಡಿಟ್ ಮಾಡಕ್ಕಾದ್ರೆ ಮಾಡು. ಹಿಂದೂ ಟೆಂಪಲ್ ಯಾವ್ದು? ವೇದಾಂತ ಪಾಠಶಾಲಾ ಅಂತ ಮಾಡು. ನಮ್ದೇನ ಆಶ್ರಮ ಹಿಂದೂ ಟೆಂಪಲ್ ಆಗಿದೆ, ಪರವಾಗಿಲ್ಲ. ಬೇರೆ ಹಿಂದೂ ಟೆಂಪಲ್ ಇನ್ನೊಂದು ಯಾವ್ದೋ ಅದಾಗುತ್ತೆ, ಅಲ್ಲಿ ಹೋಗ್ಬಿಡ್ತಾರೆ. ಆಶ್ರಮನೇ ಹಿಂದೂ ಟೆಂಪಲ್ ಅಂತ. ಅದೇ ಆಗುತ್ತೆ, ತೊಂದರೆ ಇಲ್ಲ ಬಿಡಿ. ಹೋಗೋಣ ಮುಂದಕ್ಕೆ. ಸಂಭಾವ್ಯಮಾನ ಸಿದ್ಧೇರಿ ಯಾಗಾದೆ ಕಾರ್ಯತಾಮತ ವ್ಯೋಮ ತತ್ಪುಷ್ಪಯೋರ್ನ ಸ್ಯಾತ್ ಸಿದ್ಧಾತ್ಯಂತಾಪ್ರಸಿದ್ಧಯೋಃ ಸಂಭಾವ್ಯಮಾನ ಸಿದ್ಧೇರಿ ಯಾಗಾದೆ ಕಾರ್ಯತಾಮತ ವ್ಯೋಮ ತತ್ಪುಷ್ಪಯೋರ್ನ ಸ್ಯಾತ್ ಸಿದ್ಧಾತ್ಯಂತಾ ಪ್ರಸಿದ್ಧಯೋಃ. ಸಂಭಾವ್ಯಮಾನ ಸಿದ್ಧೇಃ ವ್ಯೋಮವತ್ ಯಾಕ? ವ್ಯೋಮ ತತ್ಪುಷ್ಪಯೋಃ ಸಿದ್ಧ ಅತ್ಯಂತ ಪ್ರಸಿದ್ಧ. ಭಾರಿ ತಪ್ಪು ಅದೇ ಅದು ಗೊತ್ತಾಗಿದೆ. ಸಿದ್ಧಾತ್ಯಂತ ಪ್ರಸಿದ್ಧ ಅದು ದೀರ್ಘ ಓದಿಲ್ಲ. ಆಲ್ ತಪ್ಪ ಬಂದಿದ್ಯಾ? ಸೀರಾ ಸ್ಕಮ್ ಓದ್ತಾರಲ್ಲ ಹಂಗೋತಾರೆ. ಏನು ಓದಿ ಬರಲ್ಲ. ಜನ ಏನು ಸಂಸ್ಕಾರ ಇದೆ ಇದು ಓದ್ತಾರಲ್ಲ ಹಂಗೆ. ಅತ್ಯಂತ ಪ್ರಾಕೃತ, ಅತ್ಯಂತ ಬಾಲ. ಮುಂದೆ ಉಂಟಾಗಬೇಕಾದ ಸಿದ್ಧಿಯಿಂದ ಯಾಗಾದಿಗಳು ಮಾಡಬೇಕು ಅಂತ ಆಗತ್ತೆ ಅಂತ ಅಭಿಪ್ರಾಯವಾದ. ಸಂಭಾವ್ಯಮಾನ ಮುಂದೆ ಉಂಟಾಗುವುದು, ಅದರ ಸಿದ್ಧಿಯಿಂದ ಯಾಗಾದಿಗಳು ಮಾಡ್ಬೇಕಾದದ್ದಾಗಿ ಆಗತ್ತೆ ಅಂತಂದ್ರೆ ಏನಂತೀರಾ? ಮುಂದೆ ಸಂಭಾವ್ಯಮಾನ ಸಿದ್ಧಿ, ಮುಂದೆ ಉಂಟಾಗಬೇಕಾದ ಯಾವುದೋ ಸ್ವರ್ಗ, ಅದರ ಸಿದ್ಧಿಯಿಂದ ಯಾಗಾದಿಗಳು ಮಾಡ್ಬೇಕು ಅಂತ ಆಗತ್ತೆ ಅಂತ ಮಾಡ್ಬೋದು. ಅದರಿಂದ ನೀವು ಗಮನ ಮಾಡ್ಬೇಕು ಅಂತ ಆಗತ್ತೆ. ಅದೇ ಮುಂದೆ ಉಂಟಾಗಬೇಕಾದ ಯಾಗಾದಿನ ಅದು ಬೇರೆ ಯಾಗಾದಿ ಮುಂದೆ ಉಂಟಾಗಬೇಕಾದದ್ದಾಗಿರೋ ಯಾಗಾದಿಗಳಿಂದ ಯಾಗಾದಿಗಳು ಮಾಡ್ಬೇಕಾದದ್ದು ಅಂತ ಆಗತ್ತೆ ಅಂತ. ಯಾಗಾದಿಗಳಿಗೆ ನಿಯೋಗ ಅಂತ ಹೇಳ್ಬೋದು. ಹಾಗೆ ಮಾಡಿ. ಮುಂದೆ ಉಂಟಾಗಬೇಕಾದದ್ದಾದ ಯಾಗಾದಿಗಳಿಂದ ಮುಂದೆ ಉಂಟಾಗಬೇಕಾದ ಸಿದ್ಧಿಯಿಂದ ಹಾಗೆ ಯಾಗಾದಿಗಳಿಗೆ ಕಾರ್ಯತ್ವ ಬರುತ್ತೆ ಅಂತ ಹೇಳ್ಬೋದಲ್ಲ. ಮುಂದೆ ಉಂಟಾಗಬೇಕಾದದ್ದಾಗಿರುವ ಸಿದ್ಧಿಯಿಂದ
ಯಾಗಾದಿಗಳಿಗೆ ಕಾರ್ಯತ್ವ ಬರಬಹುದಲ್ಲ ಎನ್ನುವುದಾದರೆ, ಕಾರ್ಯತ್ವವು ಒಪ್ಪಿಗೆ ಆಗಿದೆ ಎನ್ನುವುದಾದರೆ, ಯಾಗಾದಿಗಳಿಗೆ ಕಾರ್ಯತ್ವವು ಒಪ್ಪಿಗೆ ಆಗಿದೆ ಎನ್ನುವುದಾದರೆ ಅತ್ಯಂತವಾಗಿ ಅಪ್ರಸಿದ್ಧವಾಗಿರುವ ಆಕಾಶಕ್ಕೂ ಅದರ ಹೂವಿಗೂ ಅಲ್ಲ ಒಂದಕ್ಕೊಂದು ಮಾಡ್ತಾರೆ ಆ ಸಿದ್ಧ ವ್ಯೋಮ ಅತ್ಯಂತ ಅಪ್ರಸಿದ್ಧ ಹೂವು ಹಾಗೆ ಮಾಡಿದ್ದಾರೆ. ನಾನು ಎರಡು ಸೇರಿಸಿ ಹೇಳ್ಬಿಟ್ಟೆ. ಅಲ್ಲ ಬಿಡ್ಸದ್ವಾಸಿ ಒಂದು ಸಿದ್ಧ ವಸ್ತು ಸಿದ್ಧವಾದ ಆಕಾಶಕ್ಕೂ ಅತ್ಯಂತ ಅಪ್ರಸಿದ್ಧವಾದ ಆ ಹೂವಿಗೂ ಆಕಾಶ ಪುಷ್ಪ. ಆಕಾಶ ಪುಷ್ಪಕ್ಕೂ ಸಿದ್ಧವಾದ ಆಕಾಶಕ್ಕೂ ಅತ್ಯಂತ ಅಪ್ರಸಿದ್ಧವಾದ ಆಕಾಶ ಪುಷ್ಪಕ್ಕೂ ಹಾಗೆ ಸಂಬಂಧವಿಲ್ಲವೋ ಹಾಗೆ ಮುಂದೆ ಬರುವಂತಹ ಇದರಿಂದ ಯಾಗ ಸಿದ್ಧ ಆಗತ್ತೆ ಅಂದ್ರೆ ಮುಂದೆ ಬರೋದು ಇವಾಗ ಇಲ್ಲದ್ದು, ಮುಂದೆ ಇಲ್ಲದೆ ಇರುವಂತಹದ್ದು ಇವಾಗ ಇರುವ ಕಾಲಕ್ಕೆ ಸಂಬಂಧ ಅಂದ್ರೆ ಹಾಗಾಗತ್ತೆ. ಹಂಗ್ ಮಾಡ್ತಿಲ್ಲ ಇವ್ರುಗಳ ಹೇಗ್ ಮಾಡ್ತಿದ್ದಾರೆ ಅಂದ್ರೆ ಈ ಇದಾರ ಒಪ್ಕೋಬಹುದು ಮುಂದೆ ಸಿದ್ಧವಾಗುವಂತ ವಸ್ತು ಆಗ ಅಂತ ತಗೊಂಡ್ರೆ ಯಾಗ ಅದಕ್ಕೆ ನಿಯೋಗಾನ ಹೇಳ್ಬಹುದೇನೋ ಒಂದು ಪ್ರೌಢವಾದ ತರ, ಯಾಕೆಂದ್ರೆ ಅದು ಇನ್ನೂ ತಯಾರಾಗಿಲ್ಲ. ಆದ್ರೆ ಆಗ್ಲೇ ತಯಾರಾಗಿರೋದು ಆಕಾಶ, ಯಾವತ್ತೂ ಊಹಿಸಕ್ಕಾಗದೆ ಇರೋದು ಆಕಾಶ ಪುಷ್ಪ. ಅದಕ್ಕೆ ನಿಯೋಗ ಹೇಗೆ ಹೇಳ್ತೀರಾ? ನೀವು ಹೇಳಿಲ್ಲ ಹೇಳಿಲ್ಲ ಅಂತ ಅಲ್ಲ ದೃಷ್ಟಾಂತ ಅದಕ್ಕೆ ಹೇಗೆ ಸಂಬಂಧ ಪಡ್ಸಕ್ ಆಗಲ್ವೋ, ಮುಂದಾಗುವ ಇದಕ್ಕೂ ಈಗ ಮಾಡುವ ಯಾಗಕ್ಕೂ ಸಂಬಂಧ ಹೆಂಗ್ ಮಾಡ್ತೀಯ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಅರ್ಥ ಮಾಡಿದೆ. ಅಲ್ಲ ಅದು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗುತ್ತೆ. ಅದನ್ನು ಹೊಡೆದಾಕ್ತಾರೆ ನೀವು ಹೇಳ್ದಂಗೆ ಅದನ್ನು ಹೊಡೆದಾಕ್ತಾರೆ. ಅಲ್ಲ ಹೊಡೆದಾಕೋದೆ ಇದು ಆಕ್ಷೇಪ. ಈ ಶ್ಲೋಕ ಸಿದ್ಧಾಂತ ಅಲ್ಲ. ಇಲ್ಲಿ ಅವನು ಹೀಗನ್ನುವುದಾದರೆ ಸಂಭಾವ್ಯಮಾನವಾಗಿರುವ ಸಿದ್ಧಿಯಿಂದ ಯಾಗಾದಿಗಳು ಮಾಡಬೇಕದ್ದು ಅಂತ ಆಗ್ಬಹುದಲ್ಲ ಅಂತ ಅನ್ನುವುದಾದರೆ ಅದು ಈ ರೀತಿ ಆಗುತ್ತೆ. ಸಿದ್ಧವಾದ ಆಕಾಶಕ್ಕೂ ಅಪ್ರಸಿದ್ಧವಾದ ಹೂವಿಗೂ ಹೇಗೆ ಸಂಬಂಧವಿಲ್ಲವೋ ಹಾಗೆ ಸಂಬಂಧ ಆಗತ್ತೆ ಅಂತ. ಅದೇ ಇವ್ರು ಹೇಗ್ ಮಾಡ್ತಿರೋದಂದ್ರೆ ಈ ಇದಕ್ಕೆ ಯಾವ್ದಕ್ಕೆ ನಿಯೋಗ the nature of being accomplished can belong only to a positive entity is through human activity and not to niyoga which is not of that nature. Niyoga which is of the nature of absolute non-existence like the sky flower cannot be accomplished on earth. ಏನ್ ಹೇಳ್ತಿದ್ದಾರೆ ಅಂತ ಆಗ್ಬೇಕಲ್ಲ, ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೋ ನಿಯೋಗದಿಂದ ಕಾರ್ಯ ಆಗಲ್ಲ ಅಂತ ಹೇಳ್ತಿದ್ದಾರೋ ಏನೋ ಆಗ್ಬೇಕಲ್ಲ. ಅಲ್ಲ ಇದಕ್ಕೆ ಈ ಕಾರ್ಯತೆ ಅನ್ನೋದು ಮಾಡ್ಬೇಕು ಅನ್ನೋದು ಇವ್ರು ಏನೋ ಬೇರೆ ಅರ್ಥ ಮಾಡಿದ್ದಾರೆ. ಮಾಡ್ಬೇಕು ಅನ್ನೋದು ಬರೀ ಯಜ್ಞಾದಿಗಳಿಗಿರುತ್ತೆ. ಯಾಕೆ ಅಂದ್ರೆ ಅದ್ರ ಸ್ವರೂಪವೇ ಆ ಥರದ್ದು ನಿಯೋಗಕ್ಕಿಲ್ಲ. ಯಾಕೆ ಅಂದ್ರೆ ನಿಯೋಗ ಸ್ವರೂಪ ಇಲ್ಲ. ಇಲ್ಲ ಆಕಾಶದ ತರ ಆಗ್ಲೇ ತಯಾರಾಗಿರೋದು ಅಂತೀರಾ, ಇಲ್ಲ ಆಕಾಶ ಪುಷ್ಪದ ತರ ಅದು ಇಲ್ವೇ ಇಲ್ಲ ಅಂತ ಬಂದೋದಿರುತ್ತೆ ಅಂತ ಮಾಡ್ತೀವಿ. ತುಂಬಾ ಕ್ಲಿಷ್ಟ ಅದು. ಏನು ಬೇಡ, ಸಂಭಾವ್ಯಮಾನ ಮುಂದೆ ಉಂಟಾಗಬೇಕಾಗಿರುವ ಸಿದ್ಧಿಯಿಂದ ಯಾಗಾದಿಗಳು ಸಿದ್ಧವಾಗತ್ತೆ ಎನ್ನುವುದಾದರೆ ಎಷ್ಟೇ ಬರ್ಕೊಳ್ಳಿ. ಮುಂದಾಗಬೇಕಾಗಿರ್ತಕ್ಕಂತಹ ಫಲದಿಂದ ಯಾಗಾದಿಗಳು ಸಿದ್ಧವಾಗುತ್ತೆ ಅದು ಮುಂದಾಗಬೇಕಾದ್ರೂ ಈಗ ಆಗಿಲ್ಲ, ಅದರಿಂದ ಯಾಗ ಆಗತ್ತೆ ಅಂದ್ರೆ ಆಗದೇ ಇರೋದ್ರಿಂದ ಆಗತ್ತೆ ಅಂತಂದ್ರೆ ಆಕಾಶ ಹೂವಿನಿಂದ ಆಕಾಶ ಸಂಬಂಧ ಹೇಳ್ದಂಗೆ ಆಯ್ತು. ಸಂಭಾವ್ಯಮಾನ ಯಾವುದೋ ಸ್ವರ್ಗಾದಿಗಳು ಯಾವ್ದು ಫಲ, ಅದರ ಸಿದ್ಧಿಯಿಂದ ಯಾಗಾದಿಗಳು ಮಾಡ್ಬೇಕು ಅಂತ ಆಗತ್ತೆ ಅಂತಂತೀನಿ ಅಂದ್ರೆ ಆಗ ಸಿದ್ಧವಾದ ಆಕಾಶಕ್ಕೂ ಅತ್ಯಂತ ಅಪ್ರಸಿದ್ಧವಾದ ಆಕಾಶ ಪುಷ್ಪಕ್ಕೂ ಅತ್ಯಂತ ಅಪ್ರಸಿದ್ಧವಾದ ಆಕಾಶ ಹೂವಿಗೂ ಆಕಾಶ ಪುಷ್ಪಕ್ಕೂ ಬರ್ಬೇಕು ಹೇಗೆ ಸಂಬಂಧವು ಸಿದ್ಧಿಸುವುದಿಲ್ಲ ಹಾಗೆ ಸಿದ್ಧಿಸುವುದಿಲ್ಲ. ಹಾಗೆ ಫಲ ಮುಂದಾಗೋದು ಅದೇ ಇಟ್ಕೊಂಡು ಕರ್ಮ ಮಾಡಿದ ಸಿದ್ಧವಾಗದೇ ಇರುವ ಅದರಿಂದ ಈ ಕಾರ್ಯ ಸಿದ್ಧ ಆಗ್ತೀನಿ ಅಂತಂದ್ರೆ, ಇಲ್ಲದೇ ಇರುವ ಅದನ್ನು ಇದು ಮಾಡ್ತೀನಿ, ಇಲ್ಲದೇ ಇರುವ ಆಕಾಶಕ್ಕೂ ಆಕಾಶ ಸಂಬಂಧಪಟ್ಟಂಗೆ ಆಗುತ್ತೆ ಅಂತ. ನಿರ್ವಿಶೇಷತ್ವ ನಿತ್ಯ ಸತ್ವಯೋಗೋ ಅನ್ಯತ್ರ ಸ್ವೀಕಾರೆ
ಜನ್ಮ ಅಸಂಭವಂ ವ್ಯತಿರೇಕ ದೃಷ್ಟಾಂತೇನ ಸಂಭಾವ್ಯಮಾನಿ ಪ್ರಾಗಭಾವ ಪ್ರತಿಯೋಗಿನಃ ಇದು ಯಾವುದು? ಓ ಹಾಗೆ ಮುಂದೆ ಹುಟ್ಟತ್ತೆ ಅಂತ ನಿಯೋಗ. ಅಲ್ಲ, ಹಿಂದೆ ಇರ್ಲಿಲ್ಲ ಅನ್ನೋದಕ್ಕೆ ಅದ ಹಿಂದಿರ್ಲಿಲ್ಲ, ಮುಂದೆ ಹುಟ್ಟತ್ತೆ ನಿಯೋಗ. ಅದರಿಂದ ಈ ಕಾರ್ಯ ಮಾಡ್ಬೇಕು ಅಂತ ಆಗತ್ತೆ ಅಂದ್ರೆ ಹೊಂದಲ್ಲ ಅಂತ ತರ್ಕಶೀಲಿ ಹೇಳ್ತಾರೆ. ಒಂದು ಉಂಟಾಗಬೇಕಾಗಿರುವ ನಿಯೋಗವೋ ಅಥವಾ ಫಲವೋ, ಅದರಿಂದ ಈ ಯಾಗ ಉಂಟಾಗತ್ತೆ ಅಂದ್ರೆ, ಉಂಟಾಗದೇ ಇರೋದ್ರಿಂದ ಉಂಟಾಗತ್ತೆ ಅಂದ್ರೆ ಅಭಾವ ಭಾವಪತಿ ಆಗತ್ತೆ ಇದ್ದಾರೆ. ಹಾಗೆ ಆಕಾಶದ ಹೂವಿಗೂ ಆಕಾಶಕ್ಕೂ ಹೇಗೆ ಸಂಬಂಧ ಹೊಂದಲ್ವೋ, ಮುಂದೆ ಉಂಟಾಗದೇ ಇರೋ ಇಲ್ಲದೇ ಇರೋದಕ್ಕೂ ಇರುವ ಸಂಬಂಧ ಹೊಂದಲ್ಲ ಅಷ್ಟೇ. ಬರ್ಕೊಳ ಆಯ್ತಾ? ಸಂಬಂಧ ಆಗಲ್ಲ. ಮುಂದೆ ಉಂಟಾಗಬೇಕಾಗಿರೋ ಸಿದ್ಧಿಯಿಂದ ಯಾಗ ಮಾಡ್ಬೇಕು ಅಂತ ಆಗೋದಿಲ್ಲ. ಅವಾಗ ಸಿದ್ಧವಾಗಿರುವ ಆಕಾಶಕ್ಕೂ ಅತ್ಯಂತ ಅಪ್ರಸ್ತವಾಗಿರುವ ಆಕಾಶವು ಹೇಗೆ ಸಂಬಂಧ ಸಿದ್ಧಿಸುವುದಿಲ್ಲವೋ ಸಾಕು. ಕರ್ತವ್ಯೋ ಯಾಗ ಇತ್ಯೇವಂ ಕರ್ತವ್ಯೋ ಯಾಗಾದ್ ಭಿನ್ನಾಯಥೇಕ್ಷತೆ ಕರ್ತವ್ಯಂ ಕಾರ್ಯಮಿತ್ಯೇವಂ ತತೋಪಿ ವ್ಯತಿರಿಚ್ಯತೆ. ಕರ್ತವ್ಯೋ ಯಾಗ ಇತ್ಯೇವಂ ಯಾಗಾದ್ ಭಿನ್ನಾಯಥೇಕ್ಷ್ಯತೆ ಕರ್ತವ್ಯಂ ಕಾರ್ಯಮಿತ್ಯೇವಂ ತತೋಪಿ ವ್ಯತಿರಿಚ್ಯತೆ. ಕರ್ತವ್ಯಃ ಯಾಗಃ ಇತಿ ಏವಂ ಯಾಗಾದ್ ಭಿನ್ನಾ ಯಥಾ ಈಕ್ಷ್ಯತೆ ಕರ್ತವ್ಯಂ ಕಾರ್ಯಂ ಇತಿ ಏವಂ ತತಃ ಅಪಿ ವ್ಯತಿರಿಚ್ಯತೆ. ಯಾಗ ಮಾಡ್ಬೇಕು ಅಂತಂದ್ರೆ, ಮಾಡ್ಬೇಕು ಅನ್ನೋದಕ್ಕೂ ಯಾಗಕ್ಕೂ ಭೇದ ಇದೆ. ಮಾಡ್ಬೇಕು ಅನ್ನೋದೇ ಯಾಗ ಅಲ್ಲ, ಯಾಗವೇ ಮಾಡ್ಬೇಕು ಅಂತಲ್ಲ. ಯಾಗ ಮಾಡ್ಬೇಕು ಅಂತ ಅನ್ಕೊಂಡ ಬೇರೆಯಾಗಿ ಯಾಗ ಮಾಡೋದು ಬೇರೆ ಇದೆ. ಎರಡು ಒಂದೇ ಅಲ್ಲ. ಯಾಗ ಮಾಡ್ಬೇಕು ಅನ್ನೋದು ಬೇರೆ, ಯಾಗ ಬೇರೆ. ಯಾಗವೇ ಯಾಗ ಮಾಡ್ಬೇಕು ಅನ್ನೋದಲ್ಲ, ಯಾಗಕ್ಕಿಂತ ಯಾಗ ಮಾಡ್ಬೇಕು ಅನ್ನೋದು ಹೇಗೆ ಬೇರೋ ಹಾಗೆ ನಿಯೋಗ ಉಂಟು ಮಾಡ್ಬೇಕು ಅಂತಂದ್ರೆ ನಿಯೋಗಕ್ಕೂ ಕರ್ತವ್ಯಕ್ಕೂ ಭೇದ ಇದೆ ಅಂತ ಆಯ್ತು. ಅವಾಗ ನಿಯೋಗ ಕರ್ತವ್ಯ ಅದ, ಕರ್ತವ್ಯ ಕಾರ್ಯ ಮೇಲೆ ನಿಯೋಗ, ಅವಾಗ ಅದಕ್ಕಿಂತ ಅದು ಬೇರೆ ಅಂತ ಆಗತ್ತೆ. ಬೇರೆ ಅಂತ ಆದ್ರೆ ಸಂಬಂಧ ಹೆಂಗ್ ಬರುತ್ತೆ? ಇವಾಗ ಯಾಗವು ಮಾಡತಕ್ಕದ್ದು ಅಂತ ಈ ರೀತಿಯಾಗಿ ವಾಕ್ಯ ಪ್ರಯೋಗವು ಹೇಗೆ ಕರ್ತವ್ಯವು ಯಾಗಕ್ಕಿಂತ ಬೇರೆಯಾಗಿ ಕಾಣಲಾಗುತ್ತದೋ, ಯಾಗವು ಕರ್ತವ್ಯವು ಎಂಬ ಈ ಪ್ರಯೋಗದಿಂದ ಕರ್ತವ್ಯವು ಯಾಗಕ್ಕಿಂತ ಬೇರೆ ಎಂದು ಹೇಗೆ ಕಾಣಲಾಗುತ್ತದೆಯೋ, ಕರ್ತವ್ಯವು ಯಾಗಕ್ಕಿಂತ ಬೇರೆ, ಹಾಗೆ ಕರ್ತವ್ಯಂ ಕಾರ್ಯಂ, ನಿಯೋಗವು ಕರ್ತವ್ಯವು ಅಂತ ಈ ರೀತಿಯಿಂದಾಗಲು ಅದೆರಡು ಅದಕ್ಕಿಂತ ಬೇರೆ ಎಂದೇ ಆಗುತ್ತದೆ. ಸರಿ ಆಯ್ತು, ಇದರಿಂದ ಏನಾಯ್ತು ಅಲ್ವಾ? ಅದನ್ನ ಸಿದ್ಧವಾಗಲ್ಲ ಅಂತ. ನಿಯೋಗದ ಸ್ವರೂಪದ ಮೇಲೆ ಚರ್ಚೆ. ನಿಯೋಗ ಹೇಗೂ ನಿಯೋಗ ಅನ್ನೋದು ಯಾವಕ್ಕೂ ಒಂದಲ್ಲ ಅಂತ ಹೇಳ್ತೀವಿ. ತುಂಬಾ ಕ್ಲಿಷ್ಟ ಹೊರಡೆ ಇದೆಲ್ಲ ಅಲ್ವಾ? ಅದಕ್ಕೆ ಎಷ್ಟು ಪ್ರಸಿದ್ಧಿ ಆಗಿಲ್ಲ ಔಟ್ ಆಫ್ ಡೇಟ್ ಇದೆಲ್ಲ. ಇದು ಆಮೇಲೆ ಅದ್ವೈತ ಸಿದ್ಧಿ, ಆಮೇಲೆ ಅದೆಲ್ಲ ಯಾಕೆ ಪ್ರಸಿದ್ಧಿ ಆಗಿಲ್ಲ ಅಂದ್ರೆ ಅವರವರ ಸೊಕ್ಕಪಕ್ಕ ತುಂಬಾ ಏನಬೇಕು ಇಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ. ಶಂಕರಾಚಾರ್ಯ ತಗೊಂಡೇ ಇಲ್ಲಪ್ಪ. ಯೂನಿವರ್ಸಲ್ ಆಗಿ ಅಪ್ಲೈ ಮಾಡಕ್ಕಾಗಲ್ಲ. ಬರೀ ಕರ್ಮ ವಿಚಾರಕ್ಕೆ ಮಾತ್ರ ಯಾಕೆ ಬೇಕು? ಬೇಕೇ ಇಲ್ಲ. ಹಾಗೆ ಆ ಕಾಲದಲ್ಲಿ ಚಮತ್ರಿದ್ರು. ಕರ್ಮ ಸಂಬದ್ಧವಾದ ವಿಷಯಕ್ಕೆ ಮಾತ್ರ ಸಂಬಂಧಪಡುತ್ತೆ, ಲೋಕದ ಜನರ ಕ್ರಿಯೆಗೆ ಇದು ಸಂಬಂಧ ಪಡಲ್ಲ. ಮುಂದೆ ಹೋಗೋಣ. ವಾದಿಗಳಿಗೆ ಏನೇನ್ ಹೇಳ್ತಿದ್ರು, ಎಷ್ಟು ಇದ್ರು ಭಾಗ ಅದು ಗೊತ್ತೇ ಇಲ್ಲದೆ ಇರೋದ್ರಿಂದ ನಮ್ಮ ಕಲ್ಪನೆಗೆ ಬರಲ್ಲ. ಕಾರ್ಯಕ್ಕಿಂತ ಬೇರೆ ಎಂಬುದು ಹಾಗೆಯೇ ಅದಕ್ಕಿಂತ ಬೇರೆ ಎಂದೇ ಆಗುತ್ತದೆ. ಕಾರ್ಯವು ನಿಯೋಗವು ಬೇರೆ ಬೇರೆ ಎಂದಾಗುತ್ತದೆ. ಕಾರ್ಯಂಗೆ ನಿಯೋಗ ಅಂತ ಬರ್ಕೊಳ್ಳೋ, ಇಲ್ಲ ಕರ್ತವ್ಯವು ಕಾರ್ಯವು ಅಂತ ಬರ್ಕೊಳ್ಳೋ. ಕಾರ್ಯ ಅಂದ್ರೆ ನಿಯೋಗ, ಕಾರ್ಯಂ ಕರ್ತವ್ಯಂ, ನಿಯೋಗ ಕರ್ತವ್ಯ. ನಿಯೋಗವನ್ನು ಮಾಡತಕ್ಕದ್ದು ಅಂತಂದ್ರೆ ನಿಯೋಗವೇ ನಿಯೋಗ ಆಗಲ್ಲ. ನಿಯೋಗ ಬೇರೆ, ಕರ್ತವ್ಯ ಬೇರೆ. ಮತ್ತು ಮಾಡತಕ್ಕದ್ದು ಹೇಗೆ ಬೇರ್ಪಡುತ್ತದೆಯೋ ಹಾಗೆಯೇ ಬೇರ್ಪಡುತ್ತದೆ. ನಿಯೋಗವು ನಿಯೋಗ ಕರ್ತವ್ಯ ಅಂತ ಆಗೋದೇ ಇಲ್ಲ.
ಯಾಗ ಕರ್ತವ್ಯ ಅಂದ್ರೆ ಯಾಗ ಕರ್ತವ್ಯ ಹೇಗೆ ಬೇರೆಯೋ ನಿಯೋಗ ಕರ್ತವ್ಯ ಅಂದ್ರೆ ನಿಯೋಗ ಬೇರೆ, ಕರ್ತವ್ಯ ಬೇರೆ. ಅವಾಗ ನಿಯೋಗ ಕರ್ತವ್ಯ ಬರೋದೇ ಇಲ್ಲ. ಯುಕ್ತಿ ಬರ್ತಿದೆ ನೋಡಿ. ಇವಾಗ ನಿಯೋಗಕ್ಕಿಂತ ಬೇರೆ ಕರ್ತವ್ಯ ಅಂತ ಆಗತ್ತೆ. ನಿಯೋಗವೇ ನಿಯೋಗ ಬೇರೆ ಕರ್ತವ್ಯ ಬೇರೆ ಅಂತ ಆಗತ್ತೆ. ನಿಯೋಗ ಕರ್ತವ್ಯ ಅಂದ್ರೆ ವಾಕ್ಯವೇ ಬರಲ್ಲ ಅವಾಗ. ನಿಯೋಗ ಕರ್ತವ್ಯ ಅಂತ ವಾಕ್ಯನೇ ಮಾಡಕ್ಕಾಗಲ್ಲ. ಮುಂದಕ್ಕೆ ಹೋಗೋಣ. ಕರ್ತವ್ಯ ಕಾರ್ಯ ಕರ್ತವ್ಯತಾ ಕಾರ್ಯೇ ಚೇವಮೇವಾತಿರಿಚ್ಯತೆ. ತಸ್ಮಾನ್ ವಸ್ತು ಧರ್ಮೋಯಂ ಶಬ್ದಾದೇವ ಪ್ರಕರ್ಷತಃ. ಕಾರ್ಯಕರ್ತವ್ಯತಾ ಕಾರ್ಯೇ ಏವಮೇವಾತಿರಿಚ್ಯತೆ. ತಸ್ಮಾನ್ ವಸ್ತು ಧರ್ಮೋಯಂ ಶಬ್ದಾದೇವ ಪ್ರಕರ್ಷತಃ. कार्ये एवं एव अतिरिच्यते तस्मात् न वस्तुधर्मः अयं ಶಬ್ದಾತ್ शब्दात् एव प्रकर्षतः. ಶಬ್ದಾದೇಹ ಹೆಂಗ್ ಓದ್ತೀವಿ ಇದನ್ನ? ಶಬ್ದಾದೇಹ ಮಾಡಿದ್ರೆ ಮುಂದೆ ಮಾಡ್ತೀಯ? ಕಾರ್ಯ ಇತಿ ಅಲ್ವೋ, ಕಾರ್ಯ 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 ಮಾಡ್ಬಿಡ ಅವನು. ಕಾರ್ಯಕರ್ತವ್ಯತಾ ಕಾರ್ಯ ಇತ್ಯೇವಂ. ಕಾರ್ಯಕರ್ತವ್ಯತಾ ಅನ್ನೋದು ಒಂದು ಕಾರ್ಯ, ನಿಯೋಗ ಮಾಡ್ಬೇಕು ಅನ್ನೋದು ನಿಯೋಗ. ಇತ್ಯೇವಂ ಇತ್ಯೇವ ಇತಿ ಏವಂ ಏವ ಅತಿರಿ. ಈಗ ರೀತಿ ಹೇಳೋದು ಅತಿರೇಕಾಗತ್ತೆ. ನಿಯೋಗ ಮಾಡ್ಬೇಕು ಅನ್ನೋದು ನಿಯೋಗ ಅಂತ ಆದ್ರೆ ಅದು ಅತಿರಿಕ್ತ ಅಂದ್ರೆ ಹೆಚ್ಚಾಗತ್ತೆ, ಅದು ಅರ್ಥವಿಲ್ಲ ಅಂತ. ನಿಯೋಗ ಮಾಡ್ಬೇಕು ಅನ್ನೋದು ನಿಯೋಗ ಅಂದ್ರೆ ಅದು ಅತಿರಿಚ್ಯತೆ, ಅದು ಹೆಚ್ಚಾದದ್ದಾಗಿ ಆಗುತ್ತೆ. ಹಾಗೆ ನಿಯೋಗ ಬೇರೆ ಕಾರ್ಯ ಬೇರೆ ತಾರೆ. ನಿಯೋಗ ಮಾಡ್ಬೇಕು ಅನ್ನೋದು ನಿಯೋಗ. ಕಾರ್ಯ ಗುರುಗಳೇ ಇಲ್ಲಿ ನಿಯೋಗ ಏನ್ ಮಾಡುತ್ತೆ? ಅದೇನೋ ಇದು ಬರ್ತಾ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಇಲ್ಲ ಏನಿಲ್ಲ. ಯಾವುದು ಎರಡೆರಡು ಹಾಕೊಂಡಿದ್ದಾರೆ. ಒಂದು ಇದು ಮಾಡ್ಕೊಳ್ಳಿ, ಒಂದು ಕ್ಲೋಸ್ ಮಾಡಿ. 1 2 1 2 1 2 ಇದೆಯಲ್ಲ, ಕ್ಲೋಸ್ ಮಾಡಿ. ಗುರುಗಳೇ ಎರಡು ಕನೆಕ್ಷನ್ ಅಲ್ಲಿ ಒಂದು ಕ್ಲೋಸ್ ಮಾಡ್ಕೋಬೇಕು. ನಾಗರಾಜ್ ಅವರೇ ಒಂದು ಕ್ಲೋಸ್ ಮಾಡಿ, ಎರಡು ಇಟ್ಕೊಂಡು ಒಂದು ಕ್ಲೋಸ್ ಮಾಡಿ. ರಿಮೂವ್. ಇವಾಗ ಹೇಳಿ. ನಿಯೋಗ ಅನ್ನೋದು ಏನ್ ಮಾಡುತ್ತೆ ಗುರುಗಳೇ? ನಿಯೋಗ ಅಂದ್ರೆ ಕಟ್ಟುಪಾಡು ಅಲ್ವಾ? ಅಲ್ಲ, ನಿಯೋಗ ಅನ್ನೋದು ಕಟ್ಪಾಡು ಅಷ್ಟೇ ಅಲ್ಲ, ಅದು ವಿಧಿಯಿಂದ ತೋರು ಬರುವಂತಹ ಒಂದು ಕಾನ್ಸೆಪ್ಟ್ ಅದು. ಅಲ್ಲ ಈಗ ಈಗ ಎಂತದ್ದು ತವ್ಯ ಪ್ರತ್ಯಯದಲ್ಲಿ ಮಾಡ್ಲೇಬೇಕು ಅನ್ನೋ ಅಂತದನ್ನ ಅದು ಮಾಡ್ಲೇಬೇಕು ಅಂತ ಹೇಳೋದು ನಿಯೋಗ ತಾನೆ? ಅಲ್ಲ ಅಲ್ಲ ಅಲ್ಲ, ಮಾಡ್ಲೇಬೇಕು ಅನ್ನೋದು ವಿಧಿ. ವಿಧಿಯಿಂದ ನಿಯೋಗ ಬರುತ್ತೆ. ಅಲ್ಲ ಏನ್ ಹಾಗಾದ್ರೆ ವಿಧಿಯಿಂದ ನಿಯೋಗ ಬರುತ್ತೆ ಅಂದ್ರೆ? ವಿಧಿ ಕೇಳಿದ ಮೇಲೆ ನಿಮ್ ಮನಸ್ಸಲ್ಲಿ ತೊಡಗಬೇಕು ಅಂತ ಒಂದು ಇದು ಪ್ರವೃತ್ತಿ ಉಂಟಾಗುತ್ತಲ್ಲ, ಅದು ನಿಯೋಗ. ವಿಧಿವಾಕ್ಯ ಶ್ರವಣ ಮಾಡಿದ ಮೇಲೆ ನಿಮಗೆ ಹೌದು ಮಾಡ್ತಕ್ಕದ್ದು ಅಂತ ಅನ್ಸತ್ತಲ್ಲ, ಹೌದು, ಅದು ನಿಯೋಗ. ಅದು ಬೇರೆ, ಕರ್ತವ್ಯ ಬೇರೆನಾ? ಆ ನಿಯೋಗವನ್ನು ಮಾಡ್ಕೋಬೇಕು. ನಾನ್ ಮಾಡ್ಲೇಬೇಕು ಅಂತ ಅನ್ಕೊಂಡದನ್ನ ನಡ್ಸ್ಕೋಬೇಕು ಅಂತ, ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ. ಒಂದು ಯಜ್ಞವನ್ನ ಮಾಡಬೇಕು ಅನ್ನೋದು, ಯಜ್ಞ ಅನ್ನೋದೇ ಬೇರೆ, ಮಾಡಬೇಕು ಅನ್ನೋದೇ ಬೇರೆ ಅಂತನಾ? ಹೌದಾ ಹಾಗೆ ಇವಾಗ ಸೋಮಯಾಗ ಅಂತ ಒಂದಿದೆ, ಅದನ್ನ ನಾನ್ ಮಾಡ್ಬೇಕು ಅಂತಂದ್ರೆ ಅದ್ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಅರ್ಥ. ಸೋಮಯಾಗ ಮಾಡೋಲ್ಲ, ಅದು ನಾನೇ ಸೋಮಯಾಗ ಅಲ್ಲ. ಸೋಮಯಾಗ ಅಂತ ಒಂದು ಕರ್ಮ ಇದೆ, ಅದನ್ನ ಮಾಡ್ಬೇಕು. ಅಡುಗೆ ಅಂತ ಒಂದು ಇದೆ, ಅದನ್ನ ನಾನ್ ಮಾಡ್ಬೇಕು. ಅಡುಗೆ ಬೇರೆ, ನಾನ್ ಮಾಡೋದು ಬೇರೆ, ಕ್ರಿಯೆ ಬೇರೆ. ಹಾಗೆ ಯಾಗ ಬೇರೆ, ಯಾಗ ಅನುಷ್ಠಾನ ಬೇರೆ. ಅಲ್ಲ ಅಂದ್ರೆ ನಿಯೋಗ ಅನ್ನೋದು ಪ್ರವೃತ್ತಿ ಉಂಟು ಮಾಡುವಂತ ಒಂದು ಕ್ರಿಯೆ.
ಅಲ್ಲ, ವಿಧಿವಾಕ್ಯದಿಂದ ತೋರಿ ಬರುವಂತಹ ಒಂದು ಮಾನಸಿಕ ಧರ್ಮ ಅದು. ಮಾಡ್ಲೇಬೇಕು ಅಂತ ಆಗೋದಕ್ಕೆ ಬರುವಂತಹ ಒಂದು ಇದು ಸ್ವಭಾವ. ಬರೀ ಕ್ರಿಯೆಯೂ ಅಲ್ಲ, ಬರೀ ಕ್ರಿಯೆಯೂ ಅಲ್ಲ, ಕ್ರಿಯೆಯಿಂದ ಬೇರೆನೂ ಅಲ್ಲ ಅದು. ಮಾಡೋನ್ಗೆ ತೋರ್ದೇ ಇದ್ರೆ ಅವ್ನು ಮಾಡೋಕೆ ಪ್ರವೃತ್ತಿ ಆಗೋಲ್ಲ ಗುರುಗಳೇ. ಅದೇ ಮಾಡೋ ಪ್ರವೃತ್ತಿ ಆಗೋದಕ್ಕೆ ಏನೋ ಒಂದು ಬೇಕಲ್ಲ, ಅದೇ ನಿಯೋಗ. ವಿಧಿವಾಕ್ಯ ಕೇಳಿದ ಮೇಲೆ ಸಂಜಾವನೆ ಮಾಡ್ಬೇಕು ಅಂತ ವಿಧಿವಾಕ್ಯ ಕೇಳ್ತಾನೆ. ಕೇಳಿದ ಮೇಲೆ ನೀವು ಸಂಜಾವನೆ ಮಾಡ್ಬೇಕು ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಿರಲ್ಲ, ಅದು ನಿಯೋಗದಿಂದ ಮಾಡ್ತೀರಾ ಅಂತಾನೆ ಅವನು. ನಿಯೋಗ ಮಾಡ್ಸತ್ತೆ ಅಂತ. ಅದೇನದು ನಮ್ಮಲ್ಲಿ ಏನದು ಹೇಳ್ದಲ್ಲ, ಮನಸ್ಸಿನ ಕಾನ್ಸೆಪ್ಟ್ ಅದು. ಹೋಗೋಣ ಬಿಡಿ, ಈಗ ಸುಮ್ನೆ ಚರ್ಚೆ. ಅದು ಅರ್ಥ ಆಗಲ್ಲ ಬಿಡಿ. ಕಾರ್ಯ ಕರ್ತವ್ಯತಾ ಕಾರ್ಯ ಅಂದ್ರೆ ನಿಯೋಗವನ್ನು ಮಾಡ್ಬೇಕು ಅನ್ನೋದನ್ನ ಮಾಡ್ಬೇಕು ಅಂತ ಇಚ್ಛೇವಂ ಇದೇ ಅದು ಹೆಚ್ಚಾದದ್ದಾಗಿ ಆಗುತ್ತದೆ. ನಿಯೋಗ ಮಾಡ್ಬೇಕು ಅನ್ನೋದೇ ಮಾಡ್ಬೇಕು ಅಂತಂದ್ರೆ ಅದೇ ಅದಕ್ಕೆ ಅತಿರಿಕ್ತವಾದದ್ದಾಗುತ್ತದೆ. ಅತಿರಿಕ್ತ ಹೆಚ್ಚು ಬರ್ಕೊಳ್ಳಿ. ನಿಯೋಗ ಮಾಡ್ಬೇಕು ಅನ್ನೋದೇ ಯೋಗ ಮಾಡಬೇಕು ಅನ್ನೋದೇ ಕರ್ತವ್ಯ ಕಾರ್ಯ, ಅದೊಂದು ನಿಯೋಗವು. ನಿಯೋಗ ಮಾಡ್ಬೇಕು ಅನ್ನೋದೇ ಒಂದು ನಿಯೋಗವು. ಮಾಡ್ಕೊಳ್ಳಿ, ನಿಯೋಗ ಮಾಡ್ಬೇಕು ಅನ್ನೋದೇ ಒಂದು ನಿಯೋಗವು ಅಂತ ಅನ್ನೋದೇ ಅದು ಅದು ಹೆಚ್ಚಾದದ್ದಾಗಿ ಆಗುತ್ತದೆ. ಅದಕ್ಕೊಂದು ನಿಯೋಗ. ಅತಿರಿಚ್ಯತೆಯನ್ನು ಅನವಸ್ಥಾಪತಿ ಬರ್ಕೊಂಡ್ಬಿಡಿ. ಹೆಚ್ಚಾದದ್ದಾಗಿದ್ರೆ ಅನವಸ್ಥೆ ಆಗುತ್ತದೆ. ಯೋಗ ಮಾಡ್ಕೋಬೇಕು ಅನ್ನೋದೇ ಒಂದು ನಿಯೋಗ ಅಂತ ಆದ್ರೆ ಅದು ಅನವಶ್ಯ ಆಗುತ್ತದೆ. ಆದ್ರಿಂದ ಇದು ವಸ್ತು ಧರ್ಮವಲ್ಲ. ಮತ್ತೊಂದು ಕಾರ್ಯಂ ಇತ್ಯಾದಿ ಶಬ್ದಾದೇವ. ಹಾಗೆ ಮಾಡ್ಬೇಕು ಅನ್ನೋ ಶಬ್ದದಿಂದಲೇ ಬಂದದ್ದು ಅಷ್ಟೇ ಅಂತ. ವಸ್ತು ಧರ್ಮ ಅಲ್ಲ, ಶಬ್ದದಿಂದಲೇ ಮಾಡ್ಬೇಕು ಅನ್ನೋ ಶಬ್ದದಿಂದಲೇ ಬಂದದ್ದು ಅಂತ. ಕಾರ್ಯಂ ಇತ್ಯಾದಿ ಶಬ್ದ ಅಂತಂತಾರೆ. ಮಾಡ್ಬೇಕು ಅನ್ನೋ ಶಬ್ದದಿಂದಲೇ ಕಾರ್ಯತೆಯ ವಸ್ತುಧಾರಕಾರ ಪೃಥಕ್ಕರಣ. ಮಾಡಬೇಕಾದ ವಸ್ತುವಿಂದ ಬೇರ್ಪಡಿಸಿದ್ದೀರ. ಮಾಡ್ಬೇಕು ಅನ್ನೋ ಶಬ್ದದಿಂದಲೇ ಆ ಕ್ರಿಯೆ ಯಾಗದಿಂದ ಅದನ್ನು ಬೇರ್ಪಡಿಸಿ ಹೇಳ್ತಿದ್ದೀರಾ. ಏನ ಹೇಳ್ತಿದ್ದಾರೆ? ಮಾಡ್ಬೇಕು ಅನ್ನುವಂತಹ ಒಂದು ಇದೆಯಲ್ಲ, ಆ ಶಬ್ದದಿಂದಲೇ ಅದನ್ನ ಪ್ರಕರ್ಷ ಬೇರ್ಪಡಿಸ್ತಾ ಇದ್ದಾರೆ ನೀವು ನಿಯೋಗವನ್ನ. ನಿಯೋಗವೇ ಸಿದ್ಧ ಆಗಲ್ಲ ತಾತ್ಪರ್ಯ. ನಿಯೋಗ ನೀವು ಏನಂತಿದ್ದೀರಾ ಅದು ಸಿದ್ಧವಾಗದೇ ಇರೋದು ಬರೀ ನೀವು ನಿಮ್ಮ ಕಲ್ಪನೆ, ಕಾನ್ಸೆಪ್ಟೇ ಹೊರತು ಆ ನಿಯೋಗ ಇಲ್ಲ ಅನ್ನೋದೇ ತಾತ್ಪರ್ಯ. ನಿಯೋಗ ಮಾಡ್ಬೇಕು ಅನ್ನೋದು ಶಬ್ದದ ಪ್ರಕರ್ಷ ಇದರಿಂದ ಬೇರ್ಪಟ್ಟದ್ದಾಗಿದೆ, ಪ್ರಕರ್ಷವಾಗಿದೆ, ಹೆಚ್ಚಾದದ್ದಾಗಿದೆ, ಬೇರ್ಪಟ್ಟದ್ದಾಗಿದೆ, ಭಿನ್ನವಾಗಿದೆ. ಅಥೋ ಯದೇವ ಸಾಧ್ಯಾರ್ಥ ಸಾಧನತ್ವೇನ ಗಮ್ಯತೆ. ಮಾಡ್ಬೇಕು ಶಬ್ದ ವಿಕಲ್ಪದಿಂದ ಬಂದಷ್ಟೇ. ಯಾವ ತರ ಅಂದ್ರೆ ಆಕಾಶದ ಬಂಜೆ ಮಗ ಇದು ಆ ತರ ಸುಮ್ಮನೆ ಶಬ್ದದ ವಿಕಲ್ಪ ಮಾಡ್ತಿದ್ದೀರಾ ಅಷ್ಟೇ. ಶಬ್ದಾದೇವನ ಶ್ರುತಿಯಿಂದ ಅಂತ ಸಾಲ ಇದೆ. ಸುಮ್ಮನೆ ಒಂದು ಬಾಯಿ ಮಾತಲ್ಲಿ ಅನುಕರಣಾದೇವ ಸುಮ್ಮನೆ ಒಂದು ಬಾಯಿ ಮಾತಿಗೆ ಹೇಳ್ತಿದ್ದೀರಾ ಇಲ್ಲದೆ ಇರೋದು. ನಿಯೋಗ ಮಾಡ್ಬೇಕು ಸುಮ್ಮನೆ ಏನ ಬಂಜೆ ಮಗ ಅಂತ ಹೇಳ್ತಿದ್ದೀರಾ ಅಂತ ದೂಷಣೆ ಮಾಡ್ತಾ ಇದ್ದಾರೆ.
ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾ? ವಿಷಯ ಇದೆಯಾ ಏನು ಹಾಗೆ ಪ್ರಶ್ನೆ ಇದೆ. ನಾಗರಾಜ್ ಆಗ್ಲೇ ಏನು ಯಾರು ಹಳೇದು ನಾಗರಾಜ್ ಸರ್ ಇಲ್ಲ ಹೆಸರು ಇಲ್ಲ ಹೋಗೋಣ ಮುಂದಕ್ಕೆ. ಹಾ. ಅಥೋ ಯದೇವ ಸಾಧ್ಯಾರ್ಥ ಸಾಧನತ್ವೇನ ಗಮ್ಯತೆ ವೇದ ತದೇವ ಸಾಧ್ಯತ್ವ ಕಾರ್ಯಂ ನಾನ್ಯ ತತಃ ಪೃಥಕ್. ಅತೋ ಯದೇವ ಸಾಧ್ಯಾರ್ಥ ಸಾಧನತ್ವೇನ ಗಮ್ಯತೆ ವೇದಾತ್ ತದೇವ ಸಾಧ್ಯತ್ವಾತ್ ಕಾರ್ಯಂ ನಾನ್ಯತಃ ಪೃಥಕ್. ಅತಃ ಏವ ಆದ್ಯರ್ಥ ಸಾಧ್ಯಾರ್ ತಪ್ಪು ಸಾಧ್ಯ ಸಾಧ್ಯಾರ್ಥ ಸಾಧನತ್ವೇನ ಗಮ್ಯತೆ ವೇದಾತ್ ತದ್ ಏವ ಸಾಧ್ಯತ್ವಾದ್ ಕಾರ್ಯಂ ನ ಅನ್ಯತ ಅನ್ಯತ್ ಅತಃ ಅತಃ ಇದೆಯೋ ತತಃ ತತಃ ಅತಃ ನೋಡ್ಬಿಡ್ತಾರೆ ಕಣೋ. ಏನು ನೀವು ತತಃ ಇಲ್ವಲ್ಲ ಅದಂಗ ಅತಃ ಓದ್ತಿ ಅದನ್ನಲ್ಲ ನಿಂಗೆ ಏನು ಅನ್ಸಲ್ವ ಓದಕ್ಕೆ ನಾಚಿಕೆ ಆಗಲ್ವಾ ತಪ್ಪೋಗ್ತಿದ್ ಅನ್ಸೋದೇ ಇಲ್ವಾ ಹಾ ಕನ್ಕ್ಲೂಡ್ ಮಾಡ್ತೀಯ ಹಾ ಆದ್ದರಿಂದ ಯಾವುದೇ ಸಾಧ್ಯ ಆದ ಪಡೆಯಬೇಕಾದ ಸ್ವರ್ಗ ಅದಕ್ಕೋಸ್ಕರವಾಗಿ ಸಾಧನ ಸ್ವರ್ಗ ಯಾಗ ಅಂತ ತಿಳಿದು ಬಂದಿದ್ಯೋ ಸ್ವರ್ಗವೆಂಬ ಸಾಧ್ಯಕ್ಕೆ ಸೋಮಯಾಗ ಸಾಧನ ಅಂತ ತಿಳಿದು ಬಂದಿದೆಯೋ ವೇದದಿಂದ ವೇದಾತ್ ಗಮ್ಯತೆ ತದೇವ ಅದೇ ಮಾಡ್ಬೇಕಷ್ಟೆ ಅಷ್ಟೇ ನಿಯೋಗ ಅಪಯೋಗ ಏನೂ ಇಲ್ಲ ಅದೇ ಕಾರ್ಯ ಆ ಯಾಗವೇ ಮಾಡ್ಬೇಕು. ತತಃ ಪೃಥಕ್ ಅನ್ಯಜ್ಞ ಅದಕ್ಕಿಂತ ಯಾಗಕ್ಕಿಂತ ಬೇರೆ ಏನು ನಿಯೋಗ ಪ್ರಯೋಗ ಅಲ್ಲ ಹುಚ್ಚೋದು ಏ ಆ ದಾನಂ ಕರ್ತವ್ಯಂ ಅಷ್ಟೇ. ಆದ್ದರಿಂದ ಯಾವುದೇ ವೇದದಿಂದ ಪಡೆಯಬೇಕಾದ ಪ್ರಯೋಜನಕ್ಕೆ ಸಾಧನವಾಗಿ ತಿಳಿದು ಬಂದಿದೆಯೋ ಪಡೆಯಬೇಕಾದ ಪ್ರಯೋಜನ ಯಾವುದು ಸ್ವರ್ಗ ಇರ್ಬೋದು ದುಡ್ಡು ಇರ್ಬೋದು ಯಾವುದು ಯಾವುದೇ ಪಡೆಯಬೇಕಾದ ಪ್ರಯೋಜನಕ್ಕೆ ಸಾಧನವಾಗಿ ತಿಳಿದು ಬಂದಿದೆಯೋ ವೇದದಿಂದ ಬರ್ಕೊಂಡ್ರೆ ಯಾವುದೇ ಅದರಿಂದ ಯಾವುದೇ ವೇದದಿಂದ ಪಡೆಯಬೇಕಾದ ಪ್ರಯೋಜನಕ್ಕೆ ಸಾಧನವಾಗಿ ಬಂದಿದೆಯೋ ಅದನ್ನೇ ತದೇವ ಸಾಧ್ಯ ಅದನ್ನೇ ಸಾಧಿಸಬೇಕಾಗಿರೋದ್ರಿಂದ ಆ ಯಾಗವೇ ಕಾರ್ಯವೇ ಹೊರತು ಆ ಯಾಗವೇ ಮಾಡತಕ್ಕದ್ದೇ ಹೊರತು ಕಾರ್ಯವೇ ಮಾಡತಕ್ಕದ್ದು ತಸ ಇಲ್ಲಿ ಆ ಯಾಗವೇ ಮಾಡತಕ್ಕದ್ದೇ ಹೊರತು ಅದಕ್ಕಿಂತ ಬೇರೆಯಾದ ನಿಯೋಗಾದಿಗಳು ಯಾವುದೂ ಇಲ್ಲ. ನಿಯೋಗಾದಿಗಳು ಬ್ರಾಕೆಟ್ ಹಾಕೊಳ್ಳಿ. ನಿಯೋಗಾದಿಗಳು ನಿಮ್ ಕಲ್ಪನೆ ಅಂತ ಅದರಿಂದ ಬೇರೆ ನಿಯೋಗವಿಲ್ಲ. ಅದಕ್ಕಿಂತ ಬೇರೆಯಾದದ್ದು ಯಾವುದೋ ಬೇರೆ ಯಾವ ನಿಯೋಗ ಆಗಲಿ ಪೂರ್ವ ಆಗಲಿ ಇದೆಲ್ಲ ಎಂಥದೂ ಇಲ್ಲ. ಯಾಗ ಮಾಡೋದು ಬರುತ್ತಷ್ಟೆ ಯಜ್ಞ ಮಾಡು ಸ್ವರ್ಗ ಪಡ್ಕೊ ಅಷ್ಟೇ. ಇಲ್ದೇ ಏನೇನೋ ಕನ್ಫ್ಯೂಸ್ ಮಾಡೋದು ಆಂಬ್ಯೂಟಿ ಮಾಡೋದು ನಿಯೋಗ ಇದೆ ಅಪೂರ್ವ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಹುಚ್ಚುಚ್ಚು ಕಲ್ಪನೆ. ಯದೇವ ಸಾಧ್ಯಾರ್ಥ ಸಾಧನತ್ವೇನ ವೇದ ಗಮ್ಯತೆ ತದೇವ ಸಾಧ್ಯತ್ವ ಕಾರ್ಯ ಅದು ಸಾಧ್ಯ ಆಗಿದ್ರೆ ಅದು ಕಾರ್ಯ ನಾಣ್ಯದ ತತಃ ಅದಕ್ಕಿಂತ ಬೇರೆ ಯಾವುದು ಮಾಡ್ಬೇಕಾದದ್ದಲ್ಲ. ನಿಯೋಗ ಮಾಡ್ಬೇಕಾಗಿಲ್ಲ ಅಪೂರ್ವ ಮಾಡ್ಕೋಬೇಕಾಗಿಲ್ಲ ಯಾಗ ಮಾಡು ಫಲ ಪಡ್ಕೊ ಅಷ್ಟೆ. ಲಿನಾದಿ ಪ್ರೇರಣಾ ವಾಚಿ ಕುತಃ ಕಾರ್ಯಮಿತೀರ್ಯತಾಂ ವಿಷಯತ್ವೇನ ನಾಕ್ಷೇಪೋ ಭಾವಾರ್ಥೋ ವಿಷಯೋ ಮತಃ. ವಿಷಯತ್ವೇನ ನಾಕ್ಷೇಪೋ ಭಾವಾರ್ಥೋ ವಿಷಯೋ ಮತಃ. ಲಿನಾದಿಹಿ ಪ್ರೇರಣಾ ಪ್ರೇರಣಾವಾಚಿ ಪ್ರೇರಣಾವಾಚಿ ಕುತಃ ಕಾವ್ಯಂ ಈರ್ಯತಾಂ ವಿಷಯತ್ವೇನ ನ ಆಕ್ಷೇಪಃ
ಭಾವಾರ್ಥಃ ವಿಷಯ ಲಿಂಗೋತ್ಸವ ಇದೆಯಪ್ಪ, ಅದು ಪ್ರೇರಣೆಯನ್ನು ಹೇಳುವಂತ ವಾಕ್ಯ. ತಂಜುದ ಯಾಗ ಕರ್ತವ್ಯ ಹೋತವ್ಯ ಅಗ್ನಿ. ಲಿಂಗೋತ್ಸವ ಇದೆಯಲ್ಲ, ಅದು ಪ್ರೇರಣಾ ಅಂದ್ರೇನು? ಮೋಟಿವೇಶನ್. ಮೋಟಿವೇಶನ್, ಕರೆಕ್ಟ್. ಇನ್ಸ್ಪೈರಿಂಗ್, ಮೋಟಿವೇಶನ್. ಪ್ರೇರಣೆಯನ್ನು ಹೇಳುವಂಥದ್ದು. ಹೀಗಿರುವಾಗ ಅದು ಹೇಗೆ ನಿಯೋಗವನ್ನು ಹೇಳುತ್ತೆ ಅಂತ ಹೇಳಿ ನೋಡೋಣ. ಆ ಪ್ರೇರಣಾವಾಸಿಯೇ ಹೊರತು ನಿಯೋಗವಾಸಿ ಹಿಂಗೆ ನಿಯೋಗವಾಸಿ ಅಲ್ಲ. ಅದು ಲಿಂಗೋತ್ಸವ ನಿಯೋಗವಾಸಿ ಅಲ್ವೇ ಅಲ್ಲ, ಅದು ಪ್ರೇರಣಾವಾಸಿ. ಅದನ್ನ ಹಿಂಗೆ ನೀವು ಕಾರ್ಯವಾಚಿ ಅಂತ ಹೇಳಿ ಹೇಳ್ತಿರುವಿರಾ? ನೋಡ್ಕೊಳ್ಳಿ. ಲಿಂಗೋತ್ಸವ್ಯಾದಿಗಳು, ಲಿಂಗಾದಿಗಳನ್ನ ಲಿಂಗೋತ್ಸವ್ಯಗಳು ಪ್ರೇರಣಾವಾಸಿಯಾಗಿರುವಾಗ, ಪ್ರೇರಣಾವಾಚಿ ಆಗಿದೆ ಆಗಿರುವಾಗ ಅದನ್ನು ಹೇಗೆ ನಿಯೋಗವೆಂದು ನೀವು ಹೇಳಿರುವಿರಾ? ಅದು ನಿಯೋಗವೆಂದು ಹೆಂಗೆ ತಾನೇ ಹೇಳಿ. ಇಲ್ಲಿ ಕಾರ್ಯ ಅಂದ್ರೆ ನಿಯೋಗ. ಕುತ ಕಾರ್ಯಂ ನಿಯೋಗವನ್ನು ನೀವು ಹೇಳ್ತೀರಾ? ನಿಯೋಗ ಎಂಬುದಾಗಿ ಹೆಂಗೆ ಹೇಳುವಿರಾ? ನಿಯೋಗ ಎಂಬುದಾಗಿ ಹೆಂಗೆ ಹೇಳುವಿರಾ? ಅದನ್ನ ಲಿಂಗೋತ್ಸವ ನಿಯೋಗ ಅಂತ ಅಂತೀರಾ. ಲಿಂಗೋತ್ಸವ ನಿಯೋಗ ಅಲ್ಲ, ನಿಯೋಗ ಪ್ರೇರಣಾವಾಸಿ. ಅದು ಪ್ರೇರಣಾ ಬರ್ಕೊಡ್ರಲ್ಲ. ಲಿಂಗೋತ್ಸವ್ಯಗಳು ಪ್ರೇರಣಾವಾಸಿಯಾಗಿದೆ. ಹೀಗಿರುವಾಗ ಅದು ಹೇಗೆ ನಿಯೋಗವಾಸಿಯಾಗಿದೆ ಎಂಬುದನ್ನು ಹೇಳಿದ್ರೆ ಮುಚ್ಚಾರ್ಗೆ ಏನ್ ಮಾಡಿದಾರೆ? ವಿಷಯತ್ವೇನ ಆಕ್ಷೇಪ ಭಾವಾರ್ಥೋ ವಿಷಯವದ. ಇದು ಪ್ರೇರಣೆಗೆನೆ ಶಬ್ದ ಭಾವನ ಅಂತ ಅರ್ಥ ಮಾಡಿದ್ದಾರೆ. ಶಬ್ದಗಳ ಭಾವನೆ ಅಂತ ಮಾಡಿದ್ದಾರೆ ಪ್ರೇರಣೆಗೆ. ಭಾವಾರ್ಥೋ ವಿಷಯೋ ಮತಃ. ವಿಷಯ ಅನ್ನೋದು ಯಜ್ಞ, ಅದರಿಂದಾನೇ ಅದು ಸಿದ್ಧಿಸುತ್ತೆ ಅಂತ ನಮ್ಮ ಮತ. ನಾವು ವಿಷಯನ ಯಜ್ಞ, ಭಾವಾರ್ಥ ಅಂದ್ರೆ ಅದೇ ಇದ್ರದ್ದು ಪ್ರೇರಣಾರ್ಥ, ಶಬ್ದದ ಭಾವಾರ್ಥ ಅಂತ. ಪ್ರೇರಣಾ ಅಂದ್ರೆ ಶಬ್ದ ಭಾವಾರ್ಥ, ಶಬ್ದ ಭಾವನ ಅಂತ ಮಾಡಿದ್ದಾರೆ. ಹೊಂದದು ಹೇಗೆ? ಯಾವ್ದನ್ನ? ಲಿಂಗಾದಿಯು ಪ್ರೇರಣಾವಾದಿ, ಶಬ್ದ ಭಾವನಾವಾಸಿ. ಲಿಂಗಾದಿಗಳು ಪ್ರೇರಣಾ ಪುರುಷ ಪ್ರವೃತ್ತಿ ಭಾವಯಂತಿ ವಾಪಿ ವಿಷಯ ಪುರುಷ ಪ್ರವರ್ತಯತಿ ಇತಿ ವಿಷಯತ್ವೇನ ನಿಯೋಗಾಕ್ಷೇಪ. ನಿಯೋಗದ ಆಕ್ಷೇಪ ಅಲ್ಲ, ಸಿಂಪಲ್ ಹೀಗೆ ಅರ್ಥ ಆಗುತ್ತಲ್ಲ. ಲಿಂಗಾದಿಗಳು ಪ್ರೇರಣಾವಾಸಿಯೇ ಹೊರತು ಅದೇನು ನಿಯೋಗವಾಸಿ ಅಲ್ಲ. ಅದನ್ನ ನಿಯೋಗವಾಸಿ ಹೆಂಗ್ ತಾನೇ ಹೇಳಿವಿರಾ? ಯಾಕೆ ವಿಷಯತ್ವೇನ ಅದು ವಿಷಯವಾಗಿದೆ ಅಂತ ಹೇಳಿ ಆ ರೀತಿ ಆಕ್ಷೇಪ ಮಾಡೋದು. ವಿಷಯವಾಗಿದೆಯಲ್ಲ ಅಂತ ಹೇಳಿ ಆಕ್ಷೇಪ ಮಾಡಕ್ ಬರಲ್ಲ ನಿಮಗೆ. ವಿಷಯವಾಗುವುದ್ರ ಮೂಲಕ ನಿಯೋಗವಾಸಿ ಹೇಳ್ಬಹುದಲ್ಲ ಅಂದ್ರೆ ಆಕ್ಷೇಪ ಮಾಡೋದು ಬರುವುದಿಲ್ಲ. ಲಿಂಗಾದಿಗಳು ನಿಯೋಗಕ್ಕೆ ವಿಷಯವಾಗಿದೆಯಲ್ಲ ಅನ್ನೋ ಆಕ್ಷೇಪ ನಿಮಗೆ ಗೊತ್ತಲ್ಲ. ಯಾಕೆಂದ್ರೆ ಆ ಲಿಂಗಾದಿಗಳು ಶಬ್ದದ ಒಂದು ಭಾವನೆಯನ್ನ ಯಜ್ಞದಲ್ಲೇ ತೋರಿಸುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಬರ್ಕೊಂಡ್ರ ಲಿಂಗಾದಿಗಳು ಆಗಿರುವಾಗ ಆಗಿರುತ್ತದೆ ಮುಖಂಡಿದ್ದಾರೆ. ಆಗಿರುವಾಗ ಅದನ್ನು ಎಲ್ಲಿಂದ ನೀವು ನಿಯೋಗವಾಸಿ ಎಂದು ಹೇಳುವಿರಾ? ವಿಷಯದಿಂದ ಹೇಳುತ್ತೀರಿ ಎಂದು ಆಕ್ಷೇಪಿಸಬಾರದು. ಅದಕ್ಕೆ ವಿಷಯ ಲಿಂಗಾದಿಗಳಿಗೆ ವಿಷಯವಾಗುವುದರಿಂದ ನಿಯೋಗವನ್ನೇ ವಿಷಯ ಮಾಡಿದೆ. ಲಿಂಗೋತ್ಸವಕ್ಕೆ ವಿಷಯವಾಗಿರೋದ್ರಿಂದ ನಿಯೋಗವನ್ನು ಹೇಳ್ತೀನಿ ಎಂದು ಆಕ್ಷೇಪಿಸಬಾರದು. ಅಂಬಳ್ಕೊ, ಲಿಂಗೋತ್ಸವಕ್ಕೆ ವಿಷಯವಾಗಿರೋದ್ರಿಂದ ಅದನ್ನು ಹೇಳುತ್ತಿದೆ ಎಂದು ಆಕ್ಷೇಪಿಸಬಾರದು. ನಿಯೋಗವನ್ನು ಹೇಳಿದೆ ಎಂದು ಆಕ್ಷೇಪಿಸಬಾರದು. ಏಕೆಂದರೆ ಲಿಂಗೋತ್ಸವದ ಅರ್ಥವು ಭಾವಾರ್ಥವೇ ಅದಕ್ಕೆ ವಿಷಯವೆಂದು ಒಪ್ಪಿಗೆಯಾಗಿದೆ.
ಅಲ್ಲ ಲಿಂಗೋರ್ತವ್ಯಾದಿ ಶಬ್ದಗಳ ಭಾವವು ಯಜ್ಞಾದಿ ವಿಷಯಗಳಲ್ಲಿ ಇದೆ ಎಂದು ನಮ್ಮ ಮತವು. ಲಿಂಗೋರ್ತವ್ಯಾದಿಗಳ ಭಾವಾರ್ಥವು ಯಜ್ಞಾದಿ ವಿಷಯವಾಗಿದೆ ಆಗ್ಬೇಡಿ. ಲಿಂಗೋರ್ತವ್ಯಾದಿಗಳ ಭಾವಾರ್ಥವು ಯಜ್ಞಾದಿ ವಿಷಯದ್ದಾಗಿದೆ ಎಂದು ಒಪ್ಪಿಗೆ ಆಗಿದೆ. ಕರೆಕ್ಟ್ ಆಗಿದೆ ಇವಾಗ. ಆಯ್ತು, ಭಾವಾರ್ಥವು ಯಜ್ಞಾದಿ ಯಜ್ಞಾದಿ ವಿಷಯದ್ದಾಗಿದೆ ಎಂದು ಒಪ್ಪಿಗೆ ಆಗಿದೆ. Yoga is not the content of direction. Sacrifice, etc. are the content. प्रेरणायाः लिंगार्थता निरासा प्रेरणा पीह नैव स्यात् अज्ञातज्ञापनात्मक समस्त कार्य दोषोक्ति प्रसंगान्त्य इत्यभावतः समस्त कार्य दोषोक्ति प्रसंगात् नित्यभावतः इत्यभावतः प्रेरणा पी न इव स्यात् प्रज्ञातज्ञापनात् पुस्तक समस्त कार्य दोषोक्ति प्रसंगात् इति अभावतः इत्यभावतः ओद्बिಡ್ತಾರೆ इत्यभावतः ಓದಿದ ಅಲ್ಲ ಅಜ್ಞಾತ ಜ್ಞಾಪನ ಪೃಥಕ್ ಪ್ರೇರಣಾಪಿ ಇಹ ನೈವ ಪೃಥಕ್ ಅಜ್ಞಾತ ಜ್ಞಾಪನಾತ್ शब्द भावनायाः लिंगर्था निरासः भावनायाः लिंगाद्यर्थत्वे सिद्धांत विरोधः अत्राह प्रेरणापीति ನಿಮಗೂ ದೋಷ ಮಾಡ್ತಲ್ಲ ನೀವು ಇಲ್ಲದೆ ಇರೋದನ್ನ ತಿಳಿಸ್ಕೊಡೋದಕ್ಕೆ ಮಾತ್ರ ಬಂದಿರೋದು ಅಂತ ಹೇಳಿದ್ರೆ ಈಗ ನೀವು ಪ್ರೇರಣಾರ್ಥ ಅಂತ ಹೇಳ್ಬಿಟ್ರೆ ನಿಮಗೂ ಆ ದೋಷ ಬರುತ್ತೆ ಅಂದ್ರೆ ಅಲ್ಲ ಒಳ್ಳೆ ಇವಾಗ ಸಿದ್ಧಾಂತಿ ಪ್ರಕಾರ ಈ ವಾಕ್ಯಗಳು ಏನ ಬರೀ ಜ್ಞಾಪಕ ವಾಕ್ಯ ಏನಿಲ್ವೋ ಅದನ್ನ ತಿಳಿಸ್ಕೊಡೋದಕ್ಕೆ ಮಾತ್ರ ಬಂದಿದೆ ಅಂತ ಹೇಳ್ತೀಯಲ್ಲ ಸಿದ್ಧಾಂತಿ. ನೀ ಏನಾರೋ ಲಿಂಗಾದಿಗಳಿಗೆ ಪ್ರೇರಣಾವಾಚಿ ಅದರಿಂದಾನೇ ಕ್ರಿಯೆ ನಡೆಯುತ್ತೆ ಅಂದ್ರೆ ಇಂದು ಬಿಗೋಯ್ತಲ್ಲ ಅಂದಿದ್ದಕ್ಕೆ ಅದಕ್ಕೆ ಉತ್ತರ. ಪ್ರೇರಣೆಯನ್ನು ನಾವು ಸುಮ್ಮನೆ ಅಜ್ಞಾತ ಜ್ಞಾಪನಕ್ಕಿಂತ ಬೇರೆಯಾಗಿ ಪ್ರೇರಣೆಯನ್ನು ನಾವು ಒಪ್ಪಿಲ್ಲ ಅಂತ. ಪ್ರೇರಣೆಯನ್ನು ಕೂಡ ನಾವು ಇಲ್ಲಿ ಅಜ್ಞಾತ ಜ್ಞಾಪನಕ್ಕಿಂತ ಬೇರೆಯಾಗಿ ಏನನ್ನೂ ಒಪ್ಪಿಲ್ಲ. ಇಲ್ಲಿ ನಾವು ಬ್ಯಾಕೆಟ್ ಅಂಗೀಕಾರ ಮಾತ್ರೇಣ ಉತ್ತಮ ಇತ್ಯರ್ಥ. ಅಜ್ಞಾತ ಜ್ಞಾಪನಕ್ಕಿಂತ ಬೇರೆಯಾಗಿ ಹೇಳಿಲ್ಲ, ನಾವೇನು ಇಲ್ಲದನ್ನು ಹೇಳಿಲ್ಲ ಅಂತ. ಪ್ರೇರಣೆ ಹೇಳ್ತೇನೆ ಇಲ್ಲದ್ದು ಅಂತ ಆಗ್ಬಿಡ್ತಲ್ಲ. ಪ್ರೇರಣೆ ಹೇಳ್ತಾ ಇದೆ ನಾವು ಒಂದಿದ್ದು ಕೂಡ ಅದನ್ನ ಇಲ್ಲದನ್ನು ಹೇಳ್ತಾ ಇದೆ ಅಂತ ಅಲ್ಲ. ಅಜ್ಞಾತ ಜ್ಞಾಪನ ನಮ್ಗೇನೋ ಒಂದು ಗೊತ್ತಿಲ್ಲದನ್ನು ಜ್ಞಾಪನ ಮಾಡ್ತಾ ಇದೆ ಅನ್ನೋದಕ್ಕಿಂತ ಬೇರೆಯಾಗಿ ನೀನು ಹೇಳ್ತಾ ಇಲ್ಲ. ಅಜ್ಞಾತ ಜ್ಞಾಪನಕ್ಕಿಂತ ಬೇರೆಯಾಗಿ ಬೇರೆ ಏನನ್ನೂ ಹೇಳುತ್ತಲಿಲ್ಲ. ನಿಮ್ಗೇನೋ ಗೊತ್ತಿಲ್ಲದೆ ಜ್ಞಾಪನ ಮಾಡ್ತಾ ಇದೆ ಅನ್ನೋದನ್ನೇ ಪ್ರೇರಣಾ ನಾವು ಅಂತ ಇರೋದು. ಪ್ರೇರಣೆಯನ್ನು ಹೊಸದಾಗಿ ನಾವು ಇದು ಮಾಡ್ತಿಲ್ಲ ಅಂತ. ಉತ್ತರಾರ್ಧಕ್ಕೆ ಹಿಂದೆ ಏನೇನು ಕಾರ್ಯವಾದಕ್ಕೆ ದೋಷನ ನಾವು ತಿಳಿಸ್ಕೊಟ್ಟಿದೀವೋ ಅದೇ ಇಲ್ಲೂ ಬಂದು ಒದಗುತ್ತೆ ಅಂತ ಇವ್ರು ಮಾಡಿದಾರಪ್ಪ ಇಂಗ್ಲಿಷ್ ಅಲ್ಲಿ. ನಾವು ಇತಿ ಅಭಾವತಃ ತಪ್ಪದು. ಪ್ರಸಂಗಾತ್ ಮಿಥ್ಯಭಾವತಃ ಮಿತಿನ ಪ್ರಮಾಣ ಇತಿ ಅಭಾವತಃ ಪರಿಚಯ ಮಾಡುವಲ್ಲ ತಪ್ಪದು. ಸಮಸ್ತ ಕಾರ್ಯ ದೋಷೋಕ್ತಿ ಪ್ರಸಂಗಾತ್ ಮಿಥ್ಯಭಾವದ ಮಿತಿಯಿಂದ ಅರಿವು ಪ್ರಮಾಣ. ಅಂದ್ರೆ ಮಿತಿಯಿಂದ ಅರಿವು ಅಡ್ವಾನ್ಸ್. ಇತಿ ಅಭಾವತಃ ಮಾಡಿದ್ವಿ, ಇತಿ ಅಲ್ಲ. ಉತ್ತರಾರ್ಧಕ್ಕೆ ನಾವು ಇದು ಕಾರ್ಯದಲ್ಲಿ ಏನೇನು ದೋಷನ ನಾವು ಹಿಂದೆ ತೋರಿಸಿದೀವೋ ಆ ದೋಷಗಳೆಲ್ಲ ತಿರ್ಗಾ ಇದಕ್ಕೂ ಬಂದು ಒದಗ್ಬಿಡುತ್ತೆ. ಆ ರೀತಿ ಆದ್ರೆ ಅದು ಎರಡು ಒಂದೇ ಅಲ್ಲ, ಬೇರೆ ಬೇರೆ. ಅಂದ್ರೆ ಕಾರ್ಯದೋಷ ನಾವು ಸಮಸ್ತವಾಗಿ ಏನೇನ್ ಕಾರ್ಯದೋಷ ಅಂತ ಹೇಳಿದ್ವೋ ಇಲ್ಲಿಗೂ ಅದೇ ಪ್ರಸಂಗ ಬಂದು ಒದಗುತ್ತೆ. ಏನಕ್ಕಂದ್ರೆ ಪ್ರಮಾಣ ಇದಕ್ಕೆ ವಿರುದ್ಧವಾಗಿರೋದು. ಬಟ್ ಇವರೇ ಬೇರೆ ತರ ಮಾಡ್ಯಾರ.
ಹೀಗೆ ಬರ್ಕೊಳ್ಳಿ. ಅಜ್ಞಾತ ಜ್ಞಾಪನಕ್ಕಿಂತ ಬೇರೆ ಹೇಳಿದರೆ ಅಂದ್ಕೊಳ್ಳಿ, ಅಜ್ಞಾತ ಜ್ಞಾಪನಕ್ಕಿಂತ ಬೇರೆ ಏನಾದರೂ ಹೇಳಿದರೆ ಅಜ್ಞಾತ ಜ್ಞಾಪನಕ್ಕಿಂತ ಬೇರೆ ಏನಾದರೂ ಹೇಳಿದ್ರೆ ನಿಯೋಗ ನಿಯೋಗ ವಿಷಯಕ್ಕೆ ಎಷ್ಟು ದೋಷಗಳನ್ನು ಹೇಳಿದೀವೋ ಆ ಎಲ್ಲಾ ದೋಷ ಪ್ರಸಂಗವೂ ಬಂದು ಬಂದೊದಗುತ್ತದೆ. ಯಾಕಂದ್ರೆ ಅದಕ್ಕೆ ಪ್ರಮಾಣವಿರುವುದಿಲ್ಲ. ನಿಯೋಗ ವಿಷಯಕ್ಕೆ ಏನೇನು ದೋಷಗಳನ್ನು ಹೇಳಿದೀವೋ ಆ ಎಲ್ಲಾ ದೋಷಗಳ ಪ್ರಸಕ್ತಿಯು ಬಂದೊದಗುತ್ತದೆ. ಏಕೆಂದರೆ ಅದಕ್ಕೆ ಇಲ್ಲಿ ಪ್ರಮಾಣವಿರುವುದಿಲ್ಲ. ಆ ರೀತಿ ಹೇಳಿದ್ರೆ ಪ್ರಮಾಣವಿರುವುದಿಲ್ಲವಾದ್ದರಿಂದ, ಅದಕ್ಕೆ ಪ್ರಮಾಣವಿಲ್ಲವಾದ್ದರಿಂದ ನಿಯೋಗ ವಿಷಯಕ್ಕೆ ಹೇಳಿದ ಎಲ್ಲಾ ದೋಷವೂ ಈ ಪಕ್ಷಕ್ಕೂ ಬಂದುಬಿಡುತ್ತೆ ಅಂತ ಅರ್ಥ. ಅದಕ್ಕೆ ಪ್ರಮಾಣವಿಲ್ಲವಾದ ಮುಂಚೆ ಬೇಕೊಂಬಿಡಿ. ಅದಕ್ಕೆ ಪ್ರಮಾಣವಿಲ್ಲವಾದ್ದರಿಂದ ನಿಯೋಗವಾದಿಗಳ ವಿಷಯಕ್ಕೆ ಹೇಳಿದ ಎಲ್ಲಾ ದೋಷದ ಪ್ರಸಂಗವೂ ಇದಕ್ಕೆ ಬಂದು ಬಿಡುತ್ತದೆ. ಅಯ್ಯೋ ತುಂಬಾ ಶಬ್ದಸ್ಯ ಪರಿಸ್ಪಂದಃ ಪರಿಣಾಮೋ ವಾ ಅಸ್ತಿ ಅಮೂರ್ತತ್ವಾದ್ ವಿಭುತ್ವಾತ್. ಅಮೂರ್ತತ್ವ ವಿಭುತ್ವಾತ್ ಶಬ್ದ ಗಂಡ ಹೇತು ಕೊಡ್ತಾರೆ. ಯಾಕೆ ಕೊಡ್ತಾರೆ? ಯಾಕೆ ಗೊತ್ತು? ಯಾಕೆ ಕಂಡಿದ್ದಾರೆ ಅಂತ ಶಬ್ದ ವ್ಯಾಪಾರೋ ಹಿ ಶಬ್ದ ಭಾವನಾ ಅಚ ಶಬ್ದಸ್ಯ ಪರಿಸ್ಪಂದಃ ಪರಿಣಾಮೋ ವಾ ಅಸ್ತಿ ಅದೆಲ್ಲ ಏನ್ ಬೇಕಾಗಿಲ್ಲ. ಲಿಂಗಾದಿ ಪ್ರೇರಣಾ ವಾಚಲ ಅದೇ ಇನ್ನೊಂದ್ಸಲ್ವಾ? ಸ್ವರೂಪಂ ಲಿಂಗಾದೀನಾ ಅದಾ ನ ಸ್ವರೂಪಂ ಲಿಂಗಾದೀನಾಂ ಸ್ವರೂಪಂ ಲಿಂಗಾದೀನಾ ಪ್ರೇರಣಾ ಜ್ಞಾಪಕತ್ವತಃ ಜ್ಞಾಪಕತ್ವತಃ ಅನ್ಯೋನ್ಯ ರೂಪ ಭೇದೋಪಿ ಅನ್ಯೋನ್ಯ ರೂಪ ಭೇದೋಪಿ ಪ್ರೇರಣಾನುಗಮಾತ್ ತಥಾ ಪ್ರೇರಣಾನುಗಮಾತ್ ತಥಾ ನ ಸ್ವರೂಪಂ ಲಿಂಗಾದೀನಾಂ ಪ್ರೇರಣಾ ಜ್ಞಾಪಕತ್ವತಃ ಅನ್ಯೋನ್ಯ ರೂಪ ಭೇದೇಪಿ ಪ್ರೇರಣಾನುಗಮಾತ್ ತಥಾ ನ ರೂಪಂ ಲಿಂಗಾದೀನಾಂ ಪ್ರೇರಣಾ ಜ್ಞಾಪಕತ್ವತಃ ಅನ್ಯೋನ್ಯ ರೂಪ ಭೇದೇ ಅಪಿ ಪ್ರೇರಣಾನುಗಮಾತ್ ತಥಾ ಪ್ರೇರಣಾ ಜ್ಞಾಪಕತ್ವ ಜ್ಞಾಪಕತ್ವದ ಪ್ರೇರಣಾ ಅಜ್ಞಾಪಕತ್ವತಃ ಮಾಡಿದರೆ ಪ್ರೇರಣಾ ಲಿಂಗಾದೀನಾಂ ಪ್ರೇರಣಾ ಅಜ್ಞಾಪಕತ್ವತಃ ಅದು ಸ್ವರೂಪವಲ್ಲ ಅಂತ. ಲಿಂಗಾದಿಗಳಿಗೆ ಪ್ರೇರಣೆ ಸ್ವರೂಪ ಅಲ್ಲ ಅಂತ, ಪ್ರೇರಣೆ ಜ್ಞಾಪಕ ಮಾಡ್ತಾ ಇಲ್ಲ ಅಂತ. ಅದ್ರ ಮೇಲೆ ಪ್ರೇರಣೆ ಜ್ಞಾಪಕ ಮಾಡ್ತೇನಿಲ್ಲ. ಲಿಂಗಾದಿ ಪ್ರೇರಣಾವಾಸಿ ಅಂತ ಹೇಳ್ತಲ್ಲ, ಅದು ಇದು ಒಪ್ಕೊಂಡು ಪ್ರೌಢವಾದಿಯ ಇವ್ರು ಅದಕ್ಕೆ ಇಲ್ಲಿ ಬರ್ದ್ರಲ್ಲ ಅವ್ರೆ ಪ್ರೌಢವಾದಿ ಅಂಗೀಕಾರ ಮಾತ್ರೇಣ ಉಕ್ತಂ ಇತ್ಯರ್ಥ ಅಂತ. ಸುಮ್ನೆ ಒಪ್ಕೊಂಡು ಪ್ರೌಢಿವಾದ ಅಂತ. ಅನ್ಯೋನ್ಯ ರೂಪ ಭೇದೇಪಿ ಯಾವ ಅನ್ಯೋನ್ಯ ರೂಪ ಅಂದ್ರೆ ಲಿಂಗಾದಿಗಳದ್ದು ಪ್ರೇರಣೆ 35 ಕಿಂಚ ಅನ್ಯಾಪಿ ಸಾ ಲಿಂಗಾದೀನಾಂ ಸ್ವರೂಪಂ ವಾ ಯಾ ಕಾಚಿತ್ ಶಕ್ತಿರ್ವಾ ವ್ಯಾಪಾರ ವಿಶೇಷೋ ವಾ ನಾದ್ಯಃ ಲಿಂಗಾದೀನಾಂ ಜ್ಞಾಪಕತ್ವ ಪ್ರೇರಣಾಯಾಶ್ಚ ತದಭಾವಾತ್ ಸಾ ತತ್ಸ್ವರೂಪಮಿತ್ಯರ್ಥಃ ಯಜೇತ ಜುಹೋತಿ ಲಿಂಗ್ಲೇಡಾದೀನಾಂ ಅನ್ಯೋನ್ಯಂ ರೂಪಭೇದೇಪಿ ಪ್ರೇರಣಾಯಾಃ ತದಭಾವಾತ್ ಏಕತ್ವೇನ ಸರ್ವತ್ರ ಅನುಗತೇಃ ಏಕಸ್ಯ ಬಹೂನಾಂಚ ಭೇದಾತ್ ನ ಲಿಂಗಾದಿ ಸ್ವರೂಪಂ ಪ್ರೇರಣೇತಿ ಯುಕ್ತ್ಯಂತರಮಾಹ ಅನ್ಯೋನ್ಯಮಿತಿ ಲಿಂಗಾದೀನಾಂ ನ ಸ್ವರೂಪಂ ಪ್ರೇರಣಾ ಇತ್ಯೇತತ್ ತಥಾ ಉಚ್ಯತೆ. ಲಿಂಗಾದಿಗಳ ಸ್ವರೂಪವು ಪ್ರೇರಣೆಯಲ್ಲ, ಹಂಗ್ ಬರ್ಕೊಳ್ಳಿ. ನ ಲಿಂಗಾದೀನಾಂ ಸ್ವರೂಪಂ ಪ್ರೇರಣಾ. ಲಿಂಗಾದೀನಾಂ ಸ್ವರೂಪಂ ನ ಪ್ರೇರಣಾ. ಲಿಂಗೋತ್ತರ್ಯಗಳ ಸ್ವರೂಪವು ಪ್ರೇರಣೆಯಲ್ಲ. ಅದೇ ಒಂದು ಹಿಂದಕ್ಕೆ ನಿಜವಾಗಿ ಹೇಳುವುದಾದರೆ ನಿಜವಾಗಿ ಹೇಳಬೇಕಾದರೆ ಲಿಂಗಾದಿಗಳ ಸ್ವರೂಪವು ಪ್ರೇರಣೆಯೂ ಅಲ್ಲ. ಹಮ್ಮಿ ತಚ್ಚತಃ ಉಚ್ಯಮದೆ. ನಿಜವಾಗಿ ಹೇಳಬೇಕಾದರೆ ಲಿಂಗಾದಿಗಳ ಸ್ವರೂಪವು ಪ್ರೇರಣೆಯೂ ಅಲ್ಲ.
ಚಲೋಣ. ಮ್ಯೂಟ್ ಆಗಿದೆ. ಮ್ಯೂಟ್ ಮಾಡ. ವಾಣಿಯಕ್ಕ, ಕುಸುಮಕ್ಕ, ದೊಡ್ಡ ಗುರುಗಳು ನಿಮ್ಮನ್ನೆಲ್ಲ ಕರಿತಾ ಇದ್ದಾರೆ. ಹೊಳೆಸ್ಬರಕ್ಕೆ ಬರ್ತೀರಾ? ಶನಿವಾರ ಭಾನುವಾರ ಚಿಂತಾಮಣಿಯವರು, ನಮ್ ಸುರೇಖಮ್ಮ ಬರ್ತೀರಾ? 8-9 ಶನಿವಾರ ಭಾನುವಾರ. ಹೊಳೆ ಜ್ಞಾಪಕತ್ವತಃ ಹೇತು ಪ್ರೇರಣೆಯನ್ನು ಜ್ಞಾಪಕ ಮಾಡೋದ್ರಿಂದ ಲಿಂಗಾದೀನಾಂ ಸ್ವರೂಪಂ ನ ಪ್ರೇರಣಾ ಕುತಃ ಜ್ಞಾಪಕತ್ವತಃ. ನಿಜವಾಗಿ ಹೇಳಬೇಕಾದರೆ ಲಿಂಗೋತ್ತವ್ಯ ಸ್ವರೂಪ ಪ್ರೇರಣೆ ಅಲ್ಲ. ಅಲ್ಲ, ಏಕೆಂದರೆ ಅವು ಜ್ಞಾಪಕವಾಗಿರುತ್ತದೆ, ಅಜ್ಞಾತವಾದ ವಸ್ತುವನ್ನು ತಿಳಿಸಿಕೊಡುತ್ತದೆ. ಕ್ರಿಯಾಫಲ ಸಂಬಂಧ ಜ್ಞಾಪಕ ಅಷ್ಟೇ. ಲಿಂಗೋತ್ತವ್ಯವು ಕ್ರಿಯಾಫಲ ಸಂಬಂಧ ಜ್ಞಾಪಕವೇ ಹೊರತು ಇನ್ನೇನು ಜ್ಞಾಪಕ. ಅನ್ಯೋನ್ಯ ರೂಪ ಭೇದ ಯಾವುದಕ್ಕೆ? ಜುಹೋತಿ, ಯಜೇತ, ದಜ್ಜಾತ್, ಇದಕ್ಕೆ ಬೇರೆ ಬೇರೆ ಸ್ವಭಾವ ಇದ್ದರು. ಅಗ್ನಿಹೋತ್ರ ಜುಹೋತಿ, ಸೋಮೇನ ಯಜತೆ, ಹಿರಣ್ಯಂ ದದಾತಿ. ಏನು ಯಜ್ಞ ದಾನ ತಪಸ್ಸು, ತಪಃ ಚರೇತ. ಹಾಗೆ ಯಜ್ಞ ದಾನ ತಪಸ್ಸು ಇತ್ಯಾದಿಗಳಿಗೆ ಬೇರೆ ಬೇರೆ ಕ್ರಿಯಾಪದವಿದ್ದರು, ಆ ಕ್ರಿಯಾಪದ ರೂಪಭೇದವೂ ಇದ್ದರು. ಯಜ್ಞ ದಾನ ತಪಸ್ಸುಗಳ ಕ್ರಿಯಾರೂಪದ ಭೇದವಿದ್ದರು. ಯಜ್ಞದಾನ ತಪಸ್ಸುಗಳ ಕ್ರಿಯಾರೂಪ ಭೇದವಿದ್ದರೂ ಪ್ರೇರಣೆಯು ಅದು ಅನುಗಮವಾಗಿರೋದ್ರಿಂದ ಅದು ಹಾಗೆಯೇ ಪ್ರೇರಣೆಯನ್ನು ಸೇರ್ಕೊಂಡೇ ಇದೆ.
ಪ್ರೇರಣೆ ಅದೇ ಅದರ ಪ್ರೇರಣೆಯು ಅದರಲ್ಲಿ ಸೇರಿಕೊಂಡಿರುವುದರಿಂದ ಪ್ರೇರಣೆಯು ಜ್ಞಾಪಕ ಮಾತ್ರವಾದ್ರಿಂದ ಪ್ರೇರಣೆಯು ಅನುಗಮ ಆಗಿರೋದ್ರಿಂದ ಅದು ಕೂಡ ಅಷ್ಟೇ ಜ್ಞಾಪಕವಷ್ಟೇ ಅಂತ. ಆಯ್ತಾ? ನಿಲ್ಸ್ಕೊಳ್ಳೋ ಒಳ್ಳೆ 10 ನಿಮಿಷ ಇಷ್ಟ. ಓ ಎಷ್ಟಾಯ್ತು ಶ್ಲೋಕ? 10